ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಪ್ತಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೀಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ವೇತರಾಜನಿಗೆ ಪಾಪ ಸಜ್ಜನ ಯಜ್ಞ ಮಾಡಿ 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 ಉತ್ತಮ ಫಲವನ್ನು ಪಡೆದ. ಆದರೆ ಬ್ರಹ್ಮ ಪದವಿಯಲ್ಲಿ ಹೋದಾಗಲೂ ಬ್ರಹ್ಮಪಟ್ಟಣಕ್ಕೆ ಹೋದಾಗಲೂ ಅವನಿಗೆ ಅನ್ನ ಒಟ್ಟಾರೆ ಸಿಗ್ತಾ ಇದ್ದಿದ್ದಿಲ್ಲ. ಹಾಗಾಗಿ ತನ್ನ ದೇಹವನ್ನೇ ತಿಂದು ಬದುಕುವ ಪರಿಸ್ಥಿತಿಯ ಒಂದು ಆಗಿತ್ತು. ಆಗ ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡಿದಾಗ ಆ ಶ್ವೇತರಾಜನ ಪ್ರಾರ್ಥನೆಗೆ ಬ್ರಹ್ಮದೇವರು ಒಂದು ಉಪಾಯ ಹೇಳಿದರು. ಎಷ್ಟು ತಿಂದರೂ ನಿನಗೆ ಹಸಿವಿ ಪರಿಹಾರ ಆಗ್ತಾ ಇಲ್ಲ, ಹಾಗಾಗಿ ನೀನು ಒಂದು ರಾಮದೇವರಿಗೆ ಮಾಲೆಯನ್ನು ಹಾಕಬೇಕು. ನೋಡ್ರಿ, 25. ರಾಮದೇವರಿಗೆ ಒಂದು ನೀನು ಮಾಲೆಯನ್ನು ಹಾಕಬೇಕು. ರಾಮದೇವರಿಗೆ ನೀನು ಒಂದು ಮಾಲೆಯನ್ನು ಹಾಕಿದಾಗ ಆ ಮಾಲೆ ನೇರವಾಗಿ ನೀನು ಹಾಕುವಂತೆ ಇಲ್ಲ, ಅಗಸ್ತ್ಯರ ಕೈಯಲ್ಲಿ ನೀನು ಕೊಡಬೇಕು. ಆ ಅಗಸ್ತ್ಯರು ರಾಮದೇವರಿಗೆ ಹಾಕ್ತಾರೆ. ಆಗ ನಿನ್ನ ಹಸಿವೆ, ನೀರಡಿಕೆ ಇವೆಲ್ಲ ಪರಿಹಾರ ಆಗ್ತದೆ ಅಂತ ಹೇಳಿದಾಗ ಅದೇ ರೀತಿಯಾಗಿ ಹೋಗಿ ಅಗಸ್ತ್ಯರ ಕೈಯಲ್ಲಿ ಆ ಮಾಲೆಯನ್ನು ಕೊಟ್ಟಾಗ ಅಗಸ್ತ್ಯರು ರಾಮಚಂದ್ರ ದೇವರ ಕೈಯಲ್ಲಿ ಕೊಟ್ಟರು, ಹಾಕೊಂಡಾಗ ಅವನ ಹಸಿವಿ ನೀರಡಿಕೆಗಳು ಪರಿಹಾರ ಆಯಿತು ಅಂತನ್ನುವ ಮಾತನ್ನು ನಾವು ಕೇಳಿದ್ದೇವೆ. ಯಾಕೆ ನೇರವಾಗಿ ರಾಮಚಂದ್ರ ದೇವರಿಗೆ ಈ ಶ್ವೇತರಾಜ ಕೊಡಲಿಲ್ಲ ಅಂತಂದರೆ ಅನಂತ ಪುಣ್ಯ ಬರುವುದಿದೆ. ಅಷ್ಟು ಪುಣ್ಯವನ್ನು ಸಂಪಾದನೆ ಮಾಡುವ ಯೋಗ್ಯತೆ ಇವನಿಲ್ಲ. ಹಸಿವೆ ಮಾತ್ರ ಪರಿಹಾರ ಮಾಡಿಕೊಳ್ಳಬೇಕು ಅಂತ ಅಪೇಕ್ಷೆ ಉಳ್ಳವನಾಗಿದ್ದಾನೆ. ಹಾಗಾಗಿ ಹಸಿವೆ ಮಾತ್ರ ಪರಿಹಾರ ಆಗಬೇಕು. ಹಾಗಾಗಿ ಅಗಸ್ತ್ಯರ ಕೈಯಿಂದ ಈ ಮಾಲೆಯನ್ನು ಕೊಡಿಸಿದ್ದಾನೆ ಅಂತ ಬ್ರಹ್ಮದೇವರು ಕೊಡಿಸಿದರು ಅಂತನ್ನುವ ಕಥೆಯನ್ನು ನಾವು ನಿನ್ನೆ ಕೇಳಿದ್ವಿ. ಶೂದ್ರರಾಜನ ಕಥೆಯನ್ನು ಕೇಳಿದ್ವಿ. ಬ್ರಾಹ್ಮಣರನ್ನು ಬದುಕಿಸಿದ, ಸತ್ತವನ್ನು ಬದುಕಿಸಿದ್ದ, ಶೂದ್ರರನ್ನು ಸಂಹಾರ ಮಾಡಿದ. ಯಾಕೆ? ಜಂಘ ಎಂಬ ಅಸುರ ಪಾರ್ವತೀ ದೇವಿಯನ್ನು ಕುರಿತು ತಪಸ್ಸು ಮಾಡಿ ವರವನ್ನು ಪಡೆದು ರುದ್ರದೇವರ ಪದವಿಯನ್ನೇ ಪಡಿಬೇಕು ಅಂತ ಅಯೋಗ್ಯಮಿಚ್ಛನ್ ಪುರುಷಃ ಪತತ್ತೇವನ ಸಂಶಯ ಅಂತನ್ನುವ ತನ್ನ ಯೋಗ್ಯತೆ ಮೀರಿ ತಾನು ಸ್ಥಾನದ ಅಪೇಕ್ಷೆಯಿಂದ ಮತ್ತು ಸಜ್ಜನರನ್ನೆಲ್ಲ ಪೀಡೆ ಮಾಡ್ತಾ ಇದ್ದ. ಹಾಗಾಗಿ ಅವನನ್ನು ಪರಮಾತ್ಮ ಕೊಂದ ಅಂತನೂ ಎರಡು ತತ್ವಗಳನ್ನು ನಾವು ನಿನ್ನೆ ಕೇಳಿ ತಿಳಿದಿದ್ದೇವೆ. ಆ ಮಾಲೆಯನ್ನು ಹಾಕಿಕೊಂಡ ಮೇಲೆ ಅವನು
ಎಲ್ಲ ತನಗೆ ಬಂದ ಏನು ಹಸಿವಿಯಿಂದ ಪೀಡೆ ಇತ್ತೋ ಅದನ್ನು ಪರಿಹಾರ ಮಾಡಿಕೊಂಡಿದ್ದಾನೆ. ಇಷ್ಟಾಗಿದೆ. ಇಷ್ಟಾದ ಮೇಲೆ ಮುಂದಿನ ಕಥೆಯನ್ನು ಹೇಳ್ತಾರೆ. ಅದಕೇಚಿದಾಸುರ ಸುರಾಸುರಾಣಕಾಹ ಇತ್ಯುದೂರಿತ ಇತ್ಯುರುಪ್ರಥಿತ ಪೌರುಷಾಃ ಪುರಾ ತೇ ತಪ ಸುಮಹದ ಸ್ಥಿತ ವಿಭುಂ ಪದ್ಮ ಸಂಭವಮವೇಕ್ಷಯೋಚಿರೇ. 27ನೇ ಶ್ಲೋಕ. ಅಥ ಅನಂತರದಲ್ಲಿ ಇಷ್ಟು ಕಥೆ ಮುಗಿದಾದ ಮೇಲೆ ಸುರಾಣಕ ಅಂತ ದೊಡ್ಡದಾದ ಅಸುರರ ಒಂದು ಗುಂಪು, ಅವರು ಏನು ಮಾಡಿದ್ರು ಅಂದರೆ, ನಮಗೆ ನಮ್ಮ ಪೂರ್ವಜರು ನಾವು ಅಸುರರು ಅಂತ ಯಾರ್ಯಾರಾಗಿದ್ದಾರೋ ಎಲ್ಲರೂ ತಪಸ್ಸು ಭಯಂಕರ ಮಾಡ್ತಾರೆ, ನಾವೆಲ್ಲ ಅಸುರರ ಆದರ್ಶವನ್ನು ಇಟ್ಟುಕೊಳ್ಬೇಕು. ಏನು ಆದರ್ಶ? ದುಷ್ಟತನ ಮಾಡುವ ಆದರ್ಶವಲ್ಲ. ಅವರು ಹೆಂಗೆ ಗಟ್ಟಿಮುಟ್ಟಿಯಾಗಿ ಏಕನಿಷ್ಠದಿಂದ ತಪಸ್ಸನ್ನು ಮಾಡುತ್ತಾರಲ್ಲ, ಆ ತಪಸ್ಸನ್ನು ಆದರ್ಶವನ್ನು ಇಟ್ಕೊಳ್ಬೇಕು. ಅವರ ಆಲೋಚನೆ ಉದ್ದೇಶ ಕೆಟ್ಟದಾಗಿರ್ತದೆ, ಹಾಗಾಗಿ ಕೊನೆಗೆ ಸತ್ತು ಹೋಗ್ತಾರೆ. ಆದರೆ ಮಾಡಿದ ತಪಸ್ಸು ಮಾತ್ರ ಘನಘೋರ ತಪಸ್ಸು ಇರುತ್ತದೆ. ಯಾರೇ ಇರಲಿ ಅವರು ಅಸುರರು. ಪಾಪ ಇವರು ಸುರಾನಕರು ಎಲ್ಲ ತಪಸ್ಸು ಮಾಡಿ ಏನು ಕೇಳಿದರು ಬ್ರಹ್ಮದೇವರಿಗೆ? ಸ್ವಾಮಿ, ನಮಗೆ ಮೋಕ್ಷ ಆಗಬೇಕು. ಅದೆಂದೂ ಸಾಧ್ಯವಿಲ್ಲ. ಮೆಣಸಿನಕಾಯಿ ಸಿಹಿ ಆಗಬೇಕು ಅಂತನ್ನೋದು ಹೆಂಗೆ ಅಪೇಕ್ಷಾ ಪಡ್ತೇವೋ ಹಾಗಾಗ್ತದೆ. ಸಕ್ರಿ ಇದು ಖಾರ ಆಗಬೇಕು ಅಂತ ಅಪೇಕ್ಷಾ ಪಟ್ಟದ್ದು ಹೇಗೋ ಹಾಗಾಗ್ತದೆ. ಎಂದೂ ದೇವತೆಗಳಿಗೆ ಅಂಧನ್ ತಮಸ್ಸಿಲ್ಲ, ಎಂದೂ ದೈತ್ಯರಿಗೆ ಮೋಕ್ಷವಿಲ್ಲ. ಇದು ಸಿದ್ಧ ವಿಷಯ. ಆದರೂ ಅವರು ತಪಸ್ಸು ಮಾಡಿದರು. ತಪಸ್ಸಿಗೆ ವರವನ್ನು ಕೊಡಬೇಕು, ಆಗಲಿ ಅಂತಂದರು ಬ್ರಹ್ಮದೇವರು. ಸುರಾಣಕ ಅಂತ 4 ಮಂದಿ ದೈತ್ಯರಲ್ಲಿ ದೊಡ್ಡ ಗುಂಪದು. ಆಗಲಿ, ಆದರೆ ಒಂದು ಕೆಲಸ, ಕೆಟ್ಟ ಕೆಲಸ, ಬೇಕಾದೆಲ್ಲ ಕೆಟ್ಟ ಕೆಲಸ ಮಾಡ್ರಿ, ಆದರೆ ಒಂದು ಕೆಟ್ಟ ಕೆಲಸ ಮಾಡಬಾರ್ದು, ಒಂದು ದುಷ್ಟ ಕೆಲಸ ಮಾಡಬಾರ್ದು. ಯಾವುದು? ರಾಮ ಮತ್ತು ಸೀತಾದೇವಿಗೆ ವಿಯೋಗವನ್ನು ತರಬಾರದು. ಇದೇನಾದರೂ ನೀವು ಭೂಲೋಕದಲ್ಲಿ ಮುಂದೆ ದೇವರೇ ರಾಮನಾಗ್ತಾನೆ, ಲಕ್ಷ್ಮೀದೇವಿ ಸೀತಾಗಿ ಅವತಾರ ಮಾಡ್ತಾಳೆ, ಅವತಾರ ಮಾಡಿದಾಗ ನೀವು ಅವರಿಗೆ ಅಪಪ್ರಚಾರ ಮಾಡಿ ರಾಮ ಮತ್ತು ಸೀತೆಯನ್ನು ವಿಯೋಗ ತಂದು ಕೊಟ್ರಿ ಅಂತಾದರೆ ನಿಮಗೆ ಮೋಕ್ಷ ಆಗೋದಿಲ್ಲ. ಬೇಕಾದೆಲ್ಲ ಕೆಟ್ಟ ಕೆಲಸಗಳನ್ನು ಮಾಡ್ರಿ, ಅದರಿಂದ ನಿಮಗೆ ಅಪೇಕ್ಷಿತವಾದ ಯಾವ ಮೋಕ್ಷ ಇದೆಯೋ ಆ ಮೋಕ್ಷ ಸಿಗೋದಿಲ್ಲ ಅಂತಿಲ್ಲ, ದೊರಕ್ತದೆ. ಆದರೆ ಈ ಕೆಟ್ಟ ಕೆಲಸ ಮಾತ್ರ ಮಾಡಬೇಡ್ರಿ ಅಂತ ಬ್ರಹ್ಮದೇವರು ತಪಸ್ಸು ಮಾಡಿ ವರ ಕೇಳಿದ ಸುರಾಣಕರಿಗೆ ಈ ವರವನ್ನು, ಈ ಮಾತನ್ನು ಕಡ್ಡಾಯವಾಗಿ ನಿಯಮಪೂರ್ವಕವಾಗಿ ಹೇಳುತ್ತಾರೆ. ನೋಡ್ರಿ. ಅಥ ಕೇಚಿದಾಸುರ ಸುರಾಣಕಾಹ ಇತ್ಯುರುಪ್ರಥಿತ ಪೌರುಷಾಸುರಾಹ ತೇ ತಪಸ್ಸು ಮದಾಸ್ಥಿತಾ ವಿಭುಂ ಪದ್ಮ ಸಂಭವಮವೇಕ್ಷರೋಚಿರೇ ಭೂರಿ ಪಾಪ ಕೃತಿನೋಪಿ ನಿಶ್ಚಯಾತ್. ಅವ್ರು ಕೇಳುವುದೇ ವರವನ್ನು ಬ್ರಹ್ಮದೇವರಿಗೆ ಹಾಕಿ ಕೇಳಿದ್ರು, ಸ್ವಾಮಿ ಬಹಳ ಪಾಪ ಮಾಡಿದ್ದೇವೆ ನಾವು, ಭೂರಿ ಪಾಪ ಕೃತಿನೋಪಿ ನಿಶ್ಚಯಾತ್, ಆದರೂ ಮುಕ್ತಿ ಆಗಬೇಕು ನಮಗೆ ಅಂತ ಹೇಳಿ ನಾವು ಇಷ್ಟು ಘೋರ ತಪಸ್ಸು ಮಾಡಿದ್ದೇವೆ. ಇತ್ಯುದೀರಿತ ಮಜಃ ಅವಧಾರ್ಯತಾನ್ ಪ್ರಾಹ ಪ್ರಹಸಿತಾನನಃ. ನಗತಾ ಹುಚ್ಚರಿದ್ದಾರೆ ಇವರು, ಆಯ್ತು ಅಂತ ಹೇಳಿ ನಗತಾ ಈ ವರವನ್ನು ಕೊಡ್ತಾರೆ. ಯಾವ ದೇವ ರಮಯ ರಮೇಶ್ವರಂ. ನೋಡ್ರಿ, ನಿಮ್ಮ ಕಿವಿ ಒಂದು ಮಾತು ಹೇಳ್ತೇನೆ ಕೇಳ್ರಿ. ನೀವು ಬೇಕಾದೆಲ್ಲ ನೀವು ದುಷ್ಟರು ಅಸುರರು ಅಂತಂದ್ಮೇಲೆ ನಿಮಗೆ ಸ್ವಭಾವನೆ ಇರ್ತದೆ ಕೆಟ್ಟ ಕೆಲಸ ಮಾಡುವುದು ಅಂತ ಹೇಳಿ ಏನೆಲ್ಲ ಕೆಟ್ಟ ಕೆಲಸ ಮಾಡ್ರಿ, ಬ್ಯಾಡಂದಿಲ್ಲ ನಿಮಗೆ. ಎಲ್ಲಿವರೆಗೆ ರಾಮದೇವರು ಸೀತಾದೇವಿಯನ್ನು ನೀವು ವಿಯೋಗಪಡಿಸೋದಿಲ್ಲವೋ ಅಲ್ಲಿವರೆಗೆ ಏನಾದರೂ ಕೆಟ್ಟ ಕೆಲಸ ಮಾಡಿದರೂ ನಿಮಗೆ ಮತ್ತು ಮೋಕ್ಷ ಆಗೇ ಆಗ್ತದೆ. ಸದ್ಗುಣಾರ್ಣವ ತಾವದುಚ್ಚಮಪಿ ದುಷ್ಕೃತಂ. ಅದಕ್ಕಿಂತ ದೊಡ್ಡ ತಪ್ಪು, ದೊಡ್ಡ ಅಪರಾಧ ಜಗತ್ತಿನಲ್ಲಿ ಇಲ್ಲ. ಅದನ್ನೇನಾದರೂ ನೀವು ಮಾಡಿದಿರಿ ಅಂತ ಆದರೆ ನ ಭವೇತ್ ಮೋಕ್ಷ ಮಾರ್ಗ ಪಥಪಂಥಿ ನೋ ಭವೇ. ನಿಮ್ಮ ಮೋಕ್ಷ ಆಗೋದಿಲ್ಲ ಅವಾಗ. ಆಯ್ತಾಯ್ತು ಸ್ವಾಮಿ, ಅದೊಂದು ಬಿಡ್ಬೇಕಲ್ಲ, ಬಿಡ್ತೀವಿ ತಗೊಳ್ರಿ ಅಂತ ಹೇಳಿ ಎಲ್ಲರೂ ಪಾಪ ಭಾರಿ ಗಟ್ಟಿ ಮುಟ್ಟಿವಿ ತಾವು ಅಲ್ಲೇ ಪ್ರತಿಜ್ಞೆ ಮಾಡಿದರು. ಬ್ರಹ್ಮದೇವರು ಹೊರ ಕೊಟ್ಟಿದ್ದಾರೆ, ನಮಗೆ ಮೋಕ್ಷ ಆಗ್ತದೆ, ಆದರೆ ಒಂದು ಕೆಟ್ಟ ಕೆಲಸ ಮಾಡಬಾರ್ದು ಅಂತ ಹೇಳ್ಯಾರ, ಅದು ಬಿಟ್ಟರೆ ಎಲ್ಲ ಮಾಡು ಅಂತ ಹೇಳಿದ್ದಾರೆ. ಏನು? ರಾಮ ಸೀತಾದೇವಿಗೆ ನಾವ್ಯಾಕೆ ವಿಯೋಗ ತರೋಣ್ರಿ, ಅವರಷ್ಟು ಅವರು ಪಾಪ ಇರ್ತಾರೆ ಗಂಡ ಹೆಂಡತಿ, ನಾವ್ಯಾಕೆ ತರೋಣು ಅಂತ ಭೂಮಿಯಲ್ಲಿ ರಾಮ ಅವತಾರ ಮಾಡಿದಾಗ ಇವರು ಅವತಾರ ಮಾಡಿರ್ತಾರೆ, ಹುಟ್ಟಿರ್ತಾರೆ. ಇವರು ಅವತಾರ ಇಲ್ಲ, ಇವ್ರದ್ದು ಹುಟ್ಟಿರ್ತಾರೆ.
ಆಗೇನಾಯಿತು, ಇತ್ಯುದೀರೆ ತಮ್ಮ ಅವೇತ್ಯ ದೇಸುರಾಹ ಕ್ಷಿಪ್ರ ಮೋಕ್ಷ ಗಮನೋತ್ಸುಕಾಕ್ಷಿತವು. ನಾವು ಹೇಗೆ ಊರಿಗೆ ಹೋಗುವ ತಯಾರಿಯನ್ನು ಹೇಗೆ ಮಾಡ್ತಿರ್ತೀವಲ್ಲ, ನಾವು ಮತ್ತು ಹೈದರಾಬಾದಿಗೆ ಹೋಗಬೇಕು, ಚಾತುರ್ಮಾಸ ಇದೆ, ಸತ್ಯಾತ್ಮರು ಚಾತುರ್ಮಾಸಕ್ಕೆ ಕೂತಿದ್ದಾರೆ ಅಂತ ಹೇಳಿ ಊರಿನ ತಯಾರಿ ಎಲ್ಲ ಮಾಡ್ತಿರ್ತೀವಲ್ಲ, ಹಂಗೆ ಮೋಕ್ಷಕ್ಕೆ ಹೋಗುವ ತಯಾರಿ ನಡೆಸಿದ್ರಿ ಇವರು. ಯಾರು? ಈ ಸುರಾಣಕ ಅಸುರರೆಲ್ಲರೂ ಕೂಡ. ಕ್ಷಿಪ್ರ ಮೋಕ್ಷ, ಲಘುನೇ ಆಗ್ಬೇಕು ನಮಗೆ ಮೋಕ್ಷ ಅಂತ. ಆದರೆ ಸಾಧನೋಪಜಯ ಕಾಂಕ್ಷಿನಾಹರೋ ಶಾಸತಿ ಕ್ಷಿತಿಮಶೇಷ ತೋಭವನ್. ಆದರೆ ಏನು ಮಾಡಬೇಕು? ಅವರ ಅಸುರ ಸ್ವಭಾವ ಏನು ಮಾಡಿದರು? ತಾನನಾಧಿಕೃತ ದೋಷ ಸಂಚನೈ ಮೋಕ್ಷ ಮಾರ್ಗ ಗತಿ ಯೋಗ್ಯತೋಚ್ಛಿತಾನ್ ಮೈಥಿಲೇಯಸ್ಯ ತನಯ ವ್ಯಚಾಲಯನ್ ಮಾಯೆಯ ಸ್ವತನುವಾ ಸ್ವಮಾರ್ಗತಃ. ದುಷ್ಟರಿಗೆ ಆ ಯೋಗ್ಯತೆ ಇಲ್ಲದೆ ಇದ್ದಾಗ ಹೇಗೆ ಮಾಯೆಯಿಂದ ಕುಂಭಕರ್ಣನಿಗೆ ಬೇರೆ ವರವನ್ನೇ ಕೇಳಿಸಿಬಿಟ್ರೋ ದೇವತೆಗಳು, ಹಾಗೆ ದುರ್ಗಾದೇವಿ ತಾನು ಅವರಿಗೆ ಯಾವ ಕೆಲಸವನ್ನು ಬ್ರಹ್ಮದೇವರು ಮಾಡಬೇಡ ಅಂತ ಹೇಳಿದ್ರೋ ಆ ಕೆಲಸಕ್ಕಾಗಿ ಮಾಯೆಯಿಂದ ಅವರನ್ನು ಪ್ರೇರಿತರಾಗಿ ಮಾಡಿದರು. ಲಕ್ಷ್ಮೀದೇವಿ ಪರಮಾತ್ಮನ ಮನಸ್ಸನ್ನು ತಿಳಿದವಳು. ಹಾಗಾಗಿ ಪರಮಾತ್ಮನಿಗೆ ಏನು ಅಪೇಕ್ಷೆ ಇದೆ? ದುಷ್ಟರಿಗೆ ಎಂದೂ ಮೋಕ್ಷ ಆಗಬಾರದು. ನಾಸುರಾಣಾಂ ತಥಾ ಮುಕ್ತಿ ಕದಾಚಿತ್ ಕೇನಚಿತ್ ಕ್ವಚಿತ್ ಅಂತ ಶ್ರೀಮದಾಚಾರ್ಯರು ದ್ವಿತೀಯ ಅಧ್ಯಾಯ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿಕೊಡ್ತಾರೆ. ಅಸುರರಿಗೆ ಎಂದೂ ಮುಕ್ತಿ ಇಲ್ಲ, ಕದಾಚಿತ್ ಕೇನಚಿತ್ ಕ್ವಚಿತ್. ಅದಕ್ಕೆ ನಾನು ಮೊದಲಿಗೆ ಒಂದು ಉದಾಹರಣೆ ಕೊಟ್ಟೆ. ಯಾಕ್ರಿ ದೇವತೆಗಳಿಗೆ ಮಾತ್ರ ಮೋಕ್ಷ, ಅಸುರರಿಗೆ ಅಂಧಂತಮಸ್ಸೆ, ನಿತ್ಯ ಸಂಸಾರಿಗಳೇ? ಮೂರು ವ್ಯವಸ್ಥೆಯನ್ನು ಮಾಡಿದ್ದಾನೆ ಪರಮಾತ್ಮ. ವ್ಯವಸ್ಥೆ ಮಾಡಿದ್ದಾನೆಂದ್ರೇನು? ಅವರು ಮೂರು ಕೆಟಗರಿ ಇದ್ದಂತಹ ಜನ. ಮೋಕ್ಷಯೋಗ್ಯರಾದ ಜನರು ಅಂದರೆ ಜೀವರಾಶಿಗಳು, ನಿತ್ಯ ಸಂಸಾರಿಗಳು, ತಮೋಯೋಗ್ಯರಾದ ಸಂಸಾರಿಗಳು. ಮೋಕ್ಷಯೋಗ್ಯರಾದ ಜೀವರಾಶಿಗಳಿಗೆ ಮೋಕ್ಷ ಆಗೇ ಆಗ್ತದೆ. ಇನ್ನು ನಿತ್ಯ ಸಂಸಾರಿಗಳು ಹಾಗೇ ಇರ್ತಾರೆ. ಅಂಧಂತಮಯೋಗ್ಯರಾದವರು ಅಂಧಂತಮಸ್ಸಿನಲ್ಲಿ ಇರ್ತಾರೆ. ಹೀಗೆ ಯಾಕೆ ಇದು ಬದಲಾಗುವುದಿಲ್ಲ ಏನೋ? ಭಯಂಕರ ಕಷ್ಟಪಟ್ಟು ಅಂಧಂತಮೋ ಯೋಗ್ಯರಾದ ಜೀವರಾಶಿಗಳು ಮೋಕ್ಷಕ್ಕೆ ಹೋಗಬಹುದಲ್ಲ ಅಂತ ಪ್ರಶ್ನೆ ಮಾಡಿದರೆ ಈ ಸುರಾಣಕರ ದೃಷ್ಟಾಂತವನ್ನು ಕೊಡ್ತಾರೆ, ರಾಹುವಿನ ದೃಷ್ಟಾಂತ ಕೊಡ್ತಾರೆ. ದೇವತೆಗಳಿಗೆ ಅಮೃತ, ದೈತ್ಯರಿಗೆ ಅಮೃತ ಇಲ್ಲ. 1000 ವರ್ಷ ತಪಸ್ಸು ಮಾಡಿ ರಾಹು ತಾನು ಅಮೃತವನ್ನು ಕುಡಿಬೇಕು ಅಂತ ತಪಸ್ಸು ಮಾಡಿದ್ದಕ್ಕಾಗಿ ಅಮೃತ ತಾನು ಸ್ಪರ್ಶ ಮಾಡುವಂತೆ ಆಯಿತೆ ಹೊರತು ಗಂಟಲಿನಿಂದ ತಳಗೆ ಇಳುವಂತೆ ಆಗಲಿಲ್ಲ. ಯಾಕೆ? ಯೋಗ್ಯತೆಯೇ ಇಲ್ಲ. ಇದರಿಂದ ನಾವು ತಿಳಿದುಕೊಳ್ಳಬೇಕಾದದ್ದೇನು ಅಂದರೆ, ನಮ್ಮ ಯೋಗ್ಯತಾ ಏನಿದೆಯೋ ಆ ಯೋಗ್ಯತಾ ಮೀರಿ ನಾವು ಏನೂ ಮಾಡಬಾರದು. ಹೆಚ್ಚಿನ ಪ್ರಯತ್ನವನ್ನು ಮಾಡಬಾರದು. ಮಾಡಿದ ಅಂತಾದರೆ ಅವನು ಪದತ್ತೇವನ ಸಂಶಯ. ಸುರಾಣಕರು ಅಂಧಂತಮೋ ಯೋಗ್ಯಗಳು. ಅಂಧಂತಮೋ ಯೋಗ್ಯರಾದಂತಹವರು ಮೋಕ್ಷಕ್ಕೆ ಹೇಗೆ ಹೋಗ್ತಾರೆ? ಹೋಗೋದಿಲ್ಲ. ಅನಾದಿ ಕಾಲದಿಂದ ಅವರಿಗೆ, ಸುಮ್ಮನೆ ಒಂದು ಮಾತು ಹೇಳ್ತೇನೆ, ಅನೇಕ ಜನ ಪ್ರಶ್ನೆ ಮಾಡ್ತಿರ್ತಾರೆ, ನಾವು ಇಷ್ಟು ಶ್ರಾವಣ ಮಾಸ ಶುಕ್ರವಾರ ಕಡುಬು ಹೋಳಿಗೆ ದೇವರಿಗೆ ನೈವೇದ್ಯ ಮಾಡ್ತೀವಿ, ಮುಂಜಾನೆ ಹೇಳ್ತೇವೆ, ತಣ್ಣೀರು ಸ್ನಾನ ಮಾಡ್ತೇವೆ, ಪೂಜಾ ಮಾಡ್ತೇವೆ, ಪಾಠ ಕೇಳ್ತೇವೆ, ಪ್ರವಚನ ಕೇಳ್ತೇವೆ, ಎಲ್ಲ ಸತ್ಕರ್ಮಗಳನ್ನು ಸಾಧ್ಯವಾದದ್ದೆಲ್ಲ ನಾವು ಮಾಡ್ತೇವೆ. ಆದರೆ ನಮಗೆ ರೋಗ ಇದೆ, ಟೊಂಕು ನೋವಿದೆ, ಅದು ಯಾವುದೂ ಪರಿಹಾರ ಮಾಡಲೇ ಇಲ್ಲ ದೇವರು. ಕಷ್ಟ ಇದೆ, ದಾರಿದ್ರ್ಯ ಇದೆ, ಅನೇಕ ಆಪತ್ತುಗಳಿವೆ, ಯಾವುದನ್ನು ಪರಿಹಾರ ಮಾಡಲೇ ಇಲ್ಲ. ನಾವು ಪೂಜಾ ಮಾಡೋದು ದೇವರಿಗೇನು ಕಾಣಿಸೋದಿಲ್ಲೇನು? ಹಾಗಾದರೆ ಏನೂ ಮಾಡಿಲ್ಲರಿ, ಆರಾಮಿದ್ದಾರೆ. ಶ್ರಾವಣ ಮಾಸ ಸಂಬಂಧ ಇಲ್ಲ, ಉಪವಾಸ ಸಂಬಂಧ ಇಲ್ಲ, ಕೃಷ್ಣಾಷ್ಟಮಿ ಸಂಬಂಧ ಇಲ್ಲ, ಎಲ್ಲ ದಿವಸಗಳು ಒಂದೇ ಇದ್ದಂತೆ ಇರ್ತಾರೆ, ಮತ್ತು ಅವ್ರು ಆರಾಮಿರ್ತಾರಲ್ಲ ಅಂತ ಪ್ರಶ್ನೆ ಮಾಡ್ತಿರ್ತಾರೆ. ಅದಕ್ಕೆ ಶ್ರೀಮದಾಚಾರ್ಯ ಈ ಮಾತಿನ ಮೇಲೆ ಎಲ್ಲ ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಈಗ ಈ ಜನ್ಮ ಅಥವಾ ಈ ಕೆಲವು ದಿನಗಳು, ಕೆಲವು ವರ್ಷಗಳು ಯಾರೋ ಹೇಳಿದ್ದಕ್ಕೆ ಪ್ರಭಾವಿತರಾಗಿ ಅಥವಾ ಸಾತ್ವಿಕ ಜೀವರಾದದ್ದಕ್ಕೆ ಮನಸ್ಸಿನಲ್ಲಿ ಪರಿಣಾಮಗೊಂಡಿದ್ದಕ್ಕೆ ದೇವರು, ಗುರುಗಳು, ಶಾಸ್ತ್ರ, ಪಾಠ, ಪ್ರವಚನ, ತೀರ್ಥ, ಸೇವನೆ, ನೈವೇದ್ಯ ಇತ್ಯಾದಿಗಳನ್ನು ನಾವು ಈಗ ಒಂದು 4 ವರ್ಷ, 10 ವರ್ಷ, 20 ವರ್ಷ ಅಥವಾ ಇಡೀ ಜನ್ಮನೋ ಮಾಡೀವಿ. ಹಿಂದೆಲ್ಲ ಜನ್ಮಗಳಲ್ಲಿ ಏನೇನು ಮಾಡಿದ್ದೇವೆ ಅದನ್ನು ಯಾರು ಲೆಕ್ಕ ಮಾಡೋರು?
ಈ ಜನ್ಮದಾಗ ನೀನು ಮಾಡಿಪ್ಪ, ಮುಂದಿನ ಜನ್ಮದಾಗ ನಿನಗೆ ಒಳ್ಳೇದು ಮಾಡ್ತೇನೆ, ಆದರೆ ಹಿಂದೆಲ್ಲ ಮಾಡಿದ್ದಕ್ಕೆ ನಿನಗೆ ಏನು ಮಾಡ್ಬೇಕು ಮತ್ತೆ ನಾನು? ಅದಕ್ಕೆ ಆ ಎಲ್ಲ ಜನ್ಮದ ಪ್ರಾರಬ್ಧವನ್ನು ಈಗ ನೀನು ಮಾಡುವ ಒಳ್ಳೆಯ ಕರ್ಮದಿಂದ ದೇವರು ನಿನಗೆ ಕಾಲೇ ಮುರಿಬೇಕಾಗಿತ್ತು, ಆದರೆ ಕಾಲಿಗೆ ನೋವು ಮಾಡಿ ನಿನಗೆ ಬಟ್ಟೆ ಕಟ್ಟಿಸಿ ಕೂಡಿಸಿದ್ದಾನೆ. ನಿನಗೆ ಬೆನ್ನೇ ಮುರಿಬೇಕಾಗಿತ್ತು, ಆದರೆ ಬೆನ್ನು ಮುರಲಿಲ್ಲ, ಬೆನ್ನಿಗೆ ನೋವು ಮಾಡಿ ಕೂಡಿಸಿದ್ದಾನೆ. ಯಾಕೆ? ಹಿಂದೆ ಮಾಡಿದ್ದ ಕರ್ಮ, ಈಗ ನೀನು ಸತ್ಕರ್ಮ ಮಾಡ್ತಾ ಇದ್ದಿ, ಅದನ್ನೆರಡನ್ನು ಕೂಡಿಸಿ ದೇವರು ನಿನಗೆ ಸ್ವಲ್ಪ ಶಿಕ್ಷೆ ಕೊಡಬೇಕು, ಕೊಡ್ತಾ ಇದ್ದ. ಇದನ್ನು ನಾವು ಹೀಗೆ ತಿಳ್ಕೊಳ್ಬೇಕು. ಇಲ್ಲ ಅಂತಾದರೆ ಸಮಸ್ಯೆ ಬಹಳ ಆಗ್ತದೆ. ತಿಳ್ಕೋಬೇಕು ಅಂದರೆ ಇರುವುದೇ ಹೀಗೆ. ನಾನು ಇದನ್ನು ಯಾಕೆ ಹೇಳಲಿಕ್ಕೆ ಬಂದೆ ಅಂದರೆ, ಇವರು ಈಗೇನೋ ಒಳ್ಳೆಯ ತಪಸ್ಸನ್ನು ಮಾಡಿ, ಸುರಾಣಕರು ಈಗ ಒಂದು ಜನ್ಮದಲ್ಲಿ ತಪಸ್ಸು ಮಾಡಿ ನಮಗೆ ಮೋಕ್ಷ ಆಗಬೇಕು ಅಂತಂದರೆ, ಅದು ಮೋಕ್ಷ ಅಂದರೆ ಏನದು? ಧಾರವಾಡಕ್ಕೆ ಹೋದಂಗ ಏನು ಬೆಳಗಾವಿಗೆ ಹೋಗಿ ಬಂದಂಗೋ ಅಲ್ಲ. ಮೋಕ್ಷ ಅಂದರೆ ಒಮ್ಮೆ ಅಲ್ಲಿ ಹೋದ್ವಿ ಅಂತಂದರೆ ಅಖಂಡ ಆನಂದ ಇರ್ತದೆ. ಅಖಂಡ ಕಾಲದಲ್ಲಿ ಅನಂತ ಕಾಲದಲ್ಲಿ ಆನಂದವನ್ನು ಅನುಭವಿಸಬೇಕಾದರೆ ಅನಾದಿ ಕಾಲದಿಂದ ನಾವು ಮತ್ತು ಸಾಧನೆಗಳನ್ನು ಮಾಡ್ತಾ ಬಂದಿರಬೇಕು. ಇವರು ಅಸುರರು ಅನಾದಿ ಕಾಲದಿಂದ ಬರೇ ದುಷ್ಟತನಾನೇ ಮಾಡ್ತಾ ಬಂದಿದ್ದಾರೆ, ಅಸುರ ಸ್ವಭಾವವನ್ನು ಬಿಟ್ಟಿಲ್ಲ. ಅಂಥವರಿಗೆ ಒಂದು ಜನ್ಮದಲ್ಲಿ ತಪಸ್ಸು ಮಾಡಿದ್ದಕ್ಕೆ ಮೋಕ್ಷ ಬೇಕು ಅಂದರೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಸಾಧ್ಯ ಇಲ್ಲ. ಅಷ್ಟಲ್ಲದೇನೆ ಅವ್ರ ಯೋಗ್ಯತಾನೇ ಅದಲ್ಲ. ಅದಕ್ಕೆ ನಾನು ಹೇಳಿದೆ, ಮೆಣಸಿನಕಾಯಿ ಎಂದು ಸಿಹಿ ಆಗುವುದಿಲ್ಲ, ಬೆಲ್ಲ ಎಂದು ಖಾರ ಆಗುವುದಿಲ್ಲ. ಯಾಕೆ ಹೇಳಿದೆ ಈ ದೃಷ್ಟಾಂತ ಅಂದರೆ ಇದೇ ಕಾರಣಕ್ಕಾಗಿ. ಬೇಕಾದಷ್ಟೆಲ್ಲ ಏನೋ ಯಾರೋ ದೃಷ್ಟಾಂತವನ್ನು ಹೇಳ್ತಿದ್ರು, ನಾವು ಸಣ್ಣವರಿದ್ದಾಗ, ಮಾತು ಕೇಳಲಿಲ್ಲ ಅಂದರೆ ನಾಯಿ ಬಾಳ್ ಡೊಂಕೆ, ಪೈಪ್ ಹಾಕಿಟ್ರಂತೆ ಒಂದು 10 ದಿವಸ ನಾಯಿಗೆ, ಆಮೇಲೆ ಡೊಂಕೆ ಆಯ್ತಂತೆ ಮತ್ತೆ ತೆಗೆದ ಮೇಲೆ. ಆಗಿದೆ ಇದು. ಅವರೇನೋ ಯಾರೋ 4 ಮಂದಿ ತಪಸ್ಸು ಮಾಡ್ತಾ ಇದ್ದಾರೆ ಅಂತೆ, ಸುರಾಣಕರು ತಪಸ್ಸು ಮಾಡಿದರು ಅಂದ ಮಾತ್ರ ದೇವರು ಮೋಕ್ಷ ಕೊಡಬೇಕು ಅವರಿಗೆ? ಈ ಪ್ರಶ್ನೆಗಳೆಲ್ಲ ಬರ್ತದೆ. ಅದಕ್ಕೆ ಹೀಗೆ ನಾವು ಶ್ರೀಮದಾಚಾರ್ಯರ ಮಾರ್ಗದಲ್ಲಿ ಉತ್ತರವನ್ನು ತಿಳಿದರೆ ನಮಗೆ ಮನಸ್ಸಿಗೆ ಸಮಾಧಾನ ಸಿಗ್ತದೆ. ಒಮ್ಮೆ ಸಿಗುವುದಿಲ್ಲ, ಇದರ ಬಗ್ಗೆ ಮತ್ತೆ ಅವಲೋಕನ ಆಗಬೇಕು. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ತಾನ್ ಅನಾಧಿಕೃತ ದೋಷ ಸಂಚಯಿ. ಆ ಎಲ್ಲ ಸುರಾಣಕರು ಅನಾದಿ ಕಾಲದಿಂದ ಪಾಪ ಮಾಡಿ ದೋಷದಿಂದ ಅವರು ಇಷ್ಟು ವಂಚಿತರಾಗಿದ್ದಾರೆ, ಇಷ್ಟು ಅವರಿಗೆ ದುಷ್ಟ ಕರ್ಮವನ್ನು ಮಾಡಿ ಪಾಪವನ್ನು ಮಾಡಿದ್ದಾರಲ್ಲ, ಅವ್ರಿಗೆ ಎಂದೆಂದು ಈ ಜನ್ಮದಲ್ಲ, ಮುಂಜನ್ಮದಲ್ಲ, ಅನಂತ ಜನ್ಮದ ಆದ ಮೇಲೂ ಅವರಿಗೇನು ಮೋಕ್ಷ ಸಿಗುವುದಿಲ್ಲ. ಅಷ್ಟು ದೋಷ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ. ಕೃತ ದೋಷ ಸಂಚಯಿ ಮೋಕ್ಷ ಮಾರ್ಗ ಪತಿ ಯೋಗ್ಯತೋಚ್ಛಿತಾನ್. ಮೋಕ್ಷ ಮಾರ್ಗ ಹೊಂದಲು ಯೋಗ್ಯರೇ ಅಲ್ಲವರು. ಹಾಗಾಗಿ ಮೈಥಲೀಯಸ್ಯ ತನಯ ವ್ಯಚಾಲಯನ್ ಮಾಯೆಯ ಸ್ವತನವಾ ಸ್ವಮಾರ್ಗತ. ಹಾಗಾಗಿ ದುರ್ಗಾದೇವಿ ಇದನ್ನು ತಿಳಿದು, ಪರಮಾತ್ಮನ ಅಭಿಪ್ರಾಯವನ್ನು ತಿಳಿದು ಅವರಿಗೆ ಮಾಯ ಮಾಡಿ ಏನು ಮಾಡಿದರು ಅಂತಂದರೆ, ಅಲ್ಲಿ ಅಯೋಧ್ಯೆಯಲ್ಲಿ ಇವರೆಲ್ಲ ಸುರಾಣಕರು ಬಂದು ಹೊಕ್ಕೊಂಡ್ರು. ಒಬ್ಬರು ಬೇರೆ ಊರಿನ ಜನ ಆ ಊರಿನಲ್ಲಿ ಬಂದು ಮನೆ ಮಾಡ್ತಾರಲ್ಲ, ರಿಟೈರ್ಡ್ ಆದಮೇಲೆ ಸ್ವಂತ ಜಾಗ ತಗೊಂಡು ಮನೆ ಮಾಡ್ಕೊಂಡು ಆರಾಮಿರಬೇಕು ಅಂತ ಬಂದುಬಿಡ್ತಾರೆ. ಹಾಗೆ ಇವರು ಸುರಾಣಕರು ಈಗ ರಾಮ ವನವಾಸ ಆಯಿತು, ಸೀತಾದೇವಿ ಜೊತೆಗೆ ಆರಾಮಾಗಿದ್ದಾನೆ, ಇನ್ಮೇಲೆ ನಮ್ಮ ಕೆಲಸ ಪ್ರಾರಂಭ ಮಾಡೋಣ ಅಂತ ಹೇಳಿ ತಾವು ಬಂದಿದ್ದರು. ಏನು ಬಂದಿದ್ರು ಅಂತಂದರೆ, ಏನು ಮಾಡಿದರು ಪಾಪ ಅವರೆಲ್ಲ? ಬಂದಿದ್ದು ಸುಮ್ಮನೆ ಹಾಗೇ ಇರಲಿಲ್ಲ. ಹೆಂಡತಿ ಮಾತು ಕೇಳಲಿಲ್ಲ ಅಂತಂದರೆ, ಗಂಡನ ವಿರುದ್ಧ ಮಾತನಾಡಿದ ಅಥವಾ ವಿರುದ್ಧ ಕೆಲಸಗಳನ್ನು ಮಾಡಿದ್ಲು ಅಂತಂದರೆ, ಆವಾಗ ಈ ಸುರಾಣಕರು ಅಂತ ಇದ್ರಂತೆ, ನಾ ಏನು ರಾಮ ಅಂತ ತಿಳ್ಕೊಂಡು ಏನು ಬೇರೆಯವ್ರ ಮನೆಯಲ್ಲಿ ತನ್ನ ಹೆಂಡತಿ ಇದ್ದರೂ ಹಾಗೆ ಕರ್ಕೊಂಡು ಬಂದು ಮನೆಯೊಳಗೆ ಇಟ್ಕೊಳ್ಳಿಕ್ಕೆ ಅಂತ ಈ ಮಾತುಗಳನ್ನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ರಾವಣ ಅಸುರ, ಅಂಥ ಅಸುರನ ಮನೆಯಲ್ಲಿ ಬಂದ ಸೀತೆಯನ್ನು ಇಟ್ಟುಕೊಂಡು ಬಂದ ರಾಮ ಕ್ಷಮೆ ಮಾಡ್ಯಾನಲ್ಲ, ಹಂಗೆ ಕ್ಷಮೆ ಮಾಡಲಿಕ್ಕೆ ನಾನೇನು ರಾಮ ಅಂತ ತಿಳ್ಕೊಂಡಿಯಾ? ರಾಮ ಅಲ್ಲ ನಾನು ಅಂತ ಹೇಳಿ ಹಿಂಗೆ ಕೊಂಕ ಮಾತುಗಳನ್ನು ಮಾತನಾಡುತ್ತಾ ತಾನು ಎಲ್ಲ ಕಡೆಗೆ ಸುದ್ದಿಗಳನ್ನು ಪ್ರಚಾರ ಮಾಡಿದರು ಈ ಸುರಾಣಕ ದೈತ್ಯರು. ಯಾರ ಪ್ರಭಾವದಿಂದ? ದುರ್ಗಾದೇವಿ ಪ್ರಭಾವದಿಂದ. ಯಾಕೆ? ಅವರು ಅನಾದಿ ಕಾಲದಿಂದ ದೋಷಗಳನ್ನೇ ಮಾಡ್ತಾ ಬಂದಿದ್ದಾರೆ, ಕೆಟ್ಟ ಕೆಲಸಗಳನ್ನೇ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಈ ವಿಘ್ನ ಬರಬಾರದು, ಈ ವಿಯೋಗ ಆಗಬಾರದು, ಆಗದೇ ಇದ್ದಂತೆ ನೋಡಿಕೊಳ್ಳು
ನೋಡಿಕೊಳ್ಳ್ರಿ ಅಂತ ಬ್ರಹ್ಮದೇವರು ಹೇಳಿದ್ರು. ಅದರ ಅವ್ರ ಕಡೆಯಿಂದ ಆಗಲಿಲ್ಲ. ಅವರು ಈ ಮಾತುಗಳನ್ನು ಆಡಿ ಆಡಿ ಎಲ್ಲ ಕಡೆಗೆ ಪ್ರಚಾರವಾಗಿ ಕೊನೆಗೆ ರಾಮನ ಕಿವಿಗೂ ಬಿತ್ತು. ಆಗ ರಾಮ ಏನು ಮಾಡಿದ, ಬೇಡ, ಸೀತಾದೇವಿ ಅಗ್ನಿ ಪ್ರವೇಶ ಆಗಿಬಿಟ್ಟಿದೆ, ಅದು ಸೀತಾದೇವಿ ಇಲ್ಲ, ಸೀತಾ ಆಕೃತಿ. ನಾವೆಲ್ಲ ಮೊದಲೇ ಶ್ರೀಮದಾಚಾರ್ಯ ನಿರ್ಣಯದಲ್ಲಿ ಕೇಳಿಬಿಟ್ಟಿದ್ದೇವೆ. ಸೀತಾದೇವಿ ನಿಜವಾದ ಸೀತಾದೇವಿ ಕೈಲಾಸಕ್ಕೆ ಹೋಗಿದ್ದಾಳೆ. ಇಲ್ಲಿ ಸೀತಾದೇವಿ ಆಕೃತಿ, ಅಗ್ನಿದೇವರಿದ್ದಾರೆ, ಇಂದ್ರದೇವರಿದ್ದಾರೆ, ಅಗ್ನಿದೇವಿಯ ಮಗಳಾದ ವೇದವತಿ ದೇವಿ ಇದ್ದಾಳೆ. ಇದನ್ನೆಲ್ಲ ನೀವು ಕೇಳಿರಿ. ಹಾಗಾಗಿ ನಿಜವಾದ ಸೀತಾದೇವಿ ಇಲ್ಲೇ ಇಲ್ಲ, ಸಂಬಂಧ ಇಲ್ಲ. ಆದರೂ ಜನರ, ನಾನು ಯಾವಾಗಲೂ ದೃಷ್ಟಾಂತ ಕೊಡ್ತಿರ್ತೇನೆ, ಒಳ್ಳೆಯದ್ದು ಬೇಕಾದಷ್ಟು 1000 ಬಾರಿ ಹೇಳ್ರಿ, ಅದು ತಲೆಯಲ್ಲಿ ಕೂಡುವುದು ಬಹಳ ಕಷ್ಟ. ಕೆಟ್ಟದ್ದು ಎಲ್ಲೋ ಒಮ್ಮೆ ಕಿವಿಯಲ್ಲಿ ಬಿದ್ದರೆ ಸಾಕೋದು ಗಟ್ಟಿಯಾಗಿ ಕೊಡ್ತದೆ. ನಿನ್ನೆ ಒಂದು ಘಟನೆ ಆಯಿತು. ಏನು, ಒಬ್ಬರು ಒಗ್ಗರಣೆ ಮಾಡ್ತಿರ್ತಾರೆ. ಯಾಕೆ ಇದೆಲ್ಲ ದೃಷ್ಟಾಂತ ಹೇಳಿದ್ದೇನೆ, ಭಾರಿ ಮತ್ತೇನಪ್ಪ ಅಂದ್ರೆ ಒಗ್ಗರಣೆ ಮಾಡಿದ್ರೆ ಮನೆ ತುಂಬೆಲ್ಲ ವಾಸನೆ ಬಂತು. ಒಗ್ಗರಣೆ ಮಾಡಿದರೆ ಅದು ಎಷ್ಟೊತ್ತಿರ್ತದೆ ಒಗ್ಗರಣೆ ವಾಸನೆ? 5 ನಿಮಿಷ, 10 ನಿಮಿಷ, 15 ನಿಮಿಷ ಇರ್ತದೆ. ಅದನ್ನೇ ಹಾಲು ಕುದ್ದಿ ಅದನ್ನು ಹೊತ್ತಿಸ್ಬಿಡ್ರಿ, 1 ದಿವಸ ಅಲ್ಲ, 2 ದಿವಸ ಅಲ್ಲ, 3 ದಿವಸ ತನಕ ಮನೆ ತುಂಬ ವಾಸನೆ ಹೋಗೋದಿಲ್ಲ. ಅದು ಯಾಕೆ? ಹೊತ್ತಿದ್ದ ವಾಸನೆ ಅದು ಕೆಟ್ಟ ವಾಸನೆ. ಆ ಕೆಟ್ಟ ವಾಸನೆ ಎಂದೂ ಹೋಗೋದಿಲ್ಲ. ಅಂದ್ರೆ ಏನು, 3-4 ದಿನಗಳವರೆಗೆ ಇರ್ಬೋದು, ಅದು ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಒಳ್ಳೆ ವಾಸನೆ ಭಾಳ ದಿವಸ ತನಕ ಇರೋದಿಲ್ಲ, ಭಾಳ ಹೊತ್ತುವರೆಗೂ ಇರುವುದಿಲ್ಲ. ಅದು ನಮ್ಮ ದೇಹಕ್ಕೆ, ಮನಸ್ಸಿಗೆ ಸಂಸ್ಕಾರನೇ ಆಗಿದೆ. ನಾವು ಅನಾದಿ ಕಾಲದಿಂದ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಬಂದಿದ್ದೇವೆ. ಹಾಗಾಗಿ ಆ ಸಂಸ್ಕಾರದಿಂದ ಯಾವುದೋ ಒಂದು ಕೆಟ್ಟ ಸುದ್ದಿ, ಕೆಟ್ಟ ವಾರ್ತೆ, ಕೆಟ್ಟ ದೋಷ ನಮಗೆ ಬಂದು ಗಾಳಿ ಬಡಿದ್ರು ಸಾಕು, ನಾವು ಅದರಲ್ಲಿ ತಿರುಗಿ ಬಿಡ್ತೇವೆ. ಅದೇ ಒಳ್ಳೆಯ ಕರ್ಮಗಳನ್ನು, ದೇವರ ಗುಡಿಗೆ ಹೋಗ್ರಿ, ಪಾಠಕ್ಕೆ ಹೋಗ್ರಿ, ಪ್ರವಚನಕ್ಕೆ ಹೋಗ್ರಿ, ದೇವರಿಗೆ ನಮಸ್ಕಾರ ಮಾಡಿರಿ, ಗುರುಗಳಿಗೆ ನಮಸ್ಕಾರ ಮಾಡಿರಿ, ಶ್ರೀಮದಾಚಾರ್ಯ ಶ್ರವಣ ಮಾಡಿರಿ, ಶಾಸ್ತ್ರ ಶ್ರವಣ ಮಾಡಿರಿ, ಏಕಾದಶಿ ಉಪವಾಸ ಮಾಡಿರಿ ಅಂತ 100 ಬಾರಿ ಹೇಳಿದಾಗ ಮನುಷ್ಯ ಮಾಡ್ತೇನೆ ಅಂತಂತ. ಅದನ್ನೇ ಪಿಕ್ಚರಿಗೆ ಹೋಗಿ ಬರ್ರಿ ಅಂತಂದ್ರೆ ಒಂದೇ ಕ್ಷಣಕ್ಕೆ ಬರ್ತಾನೆ ಮನುಷ್ಯ. ಇದನ್ನು ಯಾಕೆ ಹೇಳಿಕ್ಕೆ ಬಂದೆ ಅಂದರೆ ಎಲ್ಲರ ಅವಸ್ಥೆ ಇದು, ಎಲ್ಲರ ಪರಿಸ್ಥಿತಿ ಇದು. ಹಾಗಾಗಿ ಅನಾದಿ ಕಾಲದಿಂದ, ಯದ್ಯಪಿ ರಾಮ 13 ವರ್ಷಗಳ ಕಾಲ ತಾನು ರಾಜ್ಯವನ್ನು ಪರಿಪಾಲನೆ ಮಾಡಿದ್ದಾನೆ. ನೀವೆಲ್ಲ ಕೇಳಿದ್ದೀರಿ. ಯಾರೂ ಅಧರ್ಮಶೀಲರಾಗಿದ್ದಿಲ್ಲ, ಗುಣವಂತರಾಗಿದ್ದರು, ಎಲ್ಲ ದೋಷಗಳಿಂದ ದೂರರಾಗಿದ್ದರು, ಸತ್ಯಲೋಕಕ್ಕೆ ಸಮಾನವಾಗಿತ್ತು ರಾಜ್ಯ, ರಾಮನ ರಾಜ್ಯ. ನಿನ್ನೆ ಮೊನ್ನೆ ಪಾಠಗಳಲ್ಲೆಲ್ಲ ಕೇಳಿದ್ದೀರಿ. ಆದರೂ ಈ ದುಷ್ಟ ವಾತಾವರಣ, ದುಷ್ಪರಿಣಾಮ, ಆ ಸುರಾಣಕರು ಅಲ್ಲಿ ಪರಿಸರದಲ್ಲಿ ಹಬ್ಬಿಸಿದರು. ರಾಮನಿಗೆ ಸುದ್ದಿ ಬಿತ್ತು. ರಾಮ ಸೀತಾದೇವಿಯಿಂದ ತ್ಯಾಗ ಮಾಡಿಬಿಟ್ಟ. ಅಪವಾದ ಬಂದರೆ ಇರೋದು ಬೇಡ ಅಂತ ಹೇಳಿ ವಾಲ್ಮೀಕಿ ಋಷಿಗಳ ಆಶ್ರಮಕ್ಕೆ ಲಕ್ಷ್ಮಣನಿಂದ ಸಮೇತನಾಗಿ ಸೀತೆಯನ್ನು ಕಳಿಸಿಬಿಟ್ಟ. ಬಿಟ್ಟಬಹುದು ಸೀತಾದೇವಿಯನ್ನಂತ ಹೇಳಿ. ಆಯಿತು, ರಾಮಚಂದ್ರ ದೇವರಿಗೆ ಸೀತೆಯಿಂದ ವಿಯೋಗವಾಯಿತು. ಯದ್ಯಪಿ ನಿತ್ಯಾವಿಯೋಗಿನಿ, ಸದಾಕಾಲ ಪರಮಾತ್ಮನ ಜೊತೆಗೆ ಇರ್ತಾಳೆ, ವಕ್ಷಸ್ಥಳದಲ್ಲಿ ಅಂತೂ ನಿರಂತರದಲ್ಲಿ ಇರ್ತಾಳೆ. ಸೀತಾದೇವಿಗೆ ರಾಮಚಂದ್ರ ದೇವರಿಗೆ ವಿಯೋಗನೇ ಇಲ್ಲ. ಆದರೂ ಈಗ ಸುರಾಣಕರು ಲೋಕದೃಷ್ಟಿಯ ವಿಯೋಗವನ್ನು ತಂದರು. ಹಾಗಾಗಿ ಅವರಿಗೆ ಮೋಕ್ಷ ಸಿಗೋದಿಲ್ಲ ಅಂತಾಯಿತು. ಬ್ರಹ್ಮದೇವರು ಹೇಳಿದ ಮಾತನ್ನು ಉಲ್ಲಂಘಿಸಿದರು. ಹಾಗಾಗಿ ಇವರಿಗೆ ಮೋಕ್ಷ ಆಗೋದಿಲ್ಲ. ಬ್ರಹ್ಮವಾಕ್ಯ ಮೃತಮೇವ ಕಾರಯನ್, ಬ್ರಹ್ಮದೇವರು ಹೇಳಿದ ಯಾವ ಮಾತು ಇತ್ತೋ ಆ ಮಾತನ್ನು ಸತ್ಯ ಮಾಡಿದರು. ಬಿಟ್ಟಿರಬಾರದು. ನೋಡ್ರಿ, ಇಲ್ಲಿ ಪ್ರಶ್ನೆ ಬರ್ತದೆ ಮತ್ತೊಂದು. ಎಷ್ಟೆಲ್ಲ ಶ್ರೀಮದಾಚಾರ್ಯರು ನೋಡ್ರಿ, ಎಷ್ಟೆಲ್ಲ ಶ್ರೀಮದಾಚಾರ್ಯರು ಆ ಮಾತುಗಳನ್ನು, ಆ ಪರಿಸ್ಥಿತಿಗಳನ್ನು, ಆ ಪ್ರಸಂಗಗಳನ್ನು ಬೆಣ್ಣೆಯಲ್ಲಿದ್ದ ಕೂದಲನ್ನು ತೆಗೆಯುವಂತೆ ತೆಗಿತಾರೆ. ಈಗ ನೋಡ್ರಿ, ಹನುಮಂತ ದೇವರು, ಬ್ರಹ್ಮದೇವರು ಸಿಂಹಿಕಾ ಲಂಕಾ ಪ್ರವೇಶ ಮಾಡಬೇಕಾದಾಗ ಸಿಂಹಿಕಾ ಇದ್ಲು. ಸಿಂಹಿಕಾವನ್ನು ಬ್ರಹ್ಮದೇವರ ವರವನ್ನು ಮೀರಿ ತಾವು ಮುಂದೆ ಬಂದರೋ ಇಲ್ಲೋ ಆಕಿನ್ನ ಸಂಹಾರ ಮಾಡಿ. ಆದರೆ ಇಂದ್ರಜಿತ ಬಾಣ ಪ್ರಯೋಗ ಮಾಡಿ ಹನುಮಂತನನ್ನು ಕಟ್ಟಿದಾಗ, ಬ್ರಹ್ಮಾಸ್ತ್ರವನ್ನು ಬಿಟ್ಟಾಗ ಹೇಳ್ತಾರೆ, ಮಯಾವರ ವಿಲಂಘಿತ ಹ್ಯನೇಕಟ ಸ್ವಯಂಭುವ ಸಮಾನನೀಯ ಏವಮೇ ತತೋತ್ರ ಮಾನಯಾಮ್ಯಹಂ. ಅನೇಕ ಬಾರಿ ಪಾಪ ನಮ್ಮ ಅಣ್ಣನಾದ ಬ್ರಹ್ಮದೇವರ ಮಾತುಗಳನ್ನು ಉಲ್ಲಂಘನೆ ಮಾಡ್ತಾ ಹೋಗಿದ್ದೇನೆ, ಈಗ ಒಮ್ಮಾದರೂ ಮರ್ಯಾದೆ ಕೊಡೋಣ ಅಂತ ಹೇಳಿ. ಅಂದರೆ ಬ್ರಹ್ಮದೇವರ ಮಾತನ್ನು ಹನುಮಂತ ದೇವರೇ ಅನೇಕ ಬಾರಿ ಉಲ್ಲಂಘನೆ ಮಾಡಿದಾಗ, ಇಲ್ಲಿ ರಾಮಚಂದ್ರ ದೇವರು
ಈ ಬ್ರಹ್ಮದೇವರ ಮಾತನ್ನು ಮರ್ಯಾದೆ ಕೊಟ್ಟು ಸೀತಾದೇವಿ ಹೆಂಡತಿಯನ್ನು ಕಳಿಸ್ಬೇಕಾ ಊರು ಬಿಟ್ಟು? ಪ್ರಶ್ನೆ ಗೊತ್ತಾಯ್ತಾ? ಪ್ರಶ್ನೆ ಏನು? ಹನುಮಂತ ದೇವರೇ ಬ್ರಹ್ಮದೇವರ ಮಾತನ್ನು ಅನೇಕ ಬಾರಿ ಉಲ್ಲಂಘನೆ ಮಾಡಿದ್ದುಂಟು. ಇಬ್ಬರು ಒಂದೇ ಸಮಾನ ಕಕ್ಷ ಅಂದ ಮೇಲೆ ಹನುಮಂತನಕ್ಕಿಂತ ಅನಂತಪಟ್ಟ ಉತ್ತಮನಾದ ಸರ್ವೋತ್ತಮನಾದ ಸರ್ವೇಶ್ವರನಾದ ಭಗವಂತ ಬ್ರಹ್ಮದೇವರ ಮಾತಿಗೆ ಯಾಕೆ ಬೆಲೆ ಕೊಡಬೇಕು? ಸೀತಾದೇವಿಯನ್ನು ಯಾಕೆ ಕೊಟ್ಟು ಕಳಿಸಬೇಕು? ಈ ಅಸುರರಿಗೆ ಅಂಧಂತಮಸ್ಸಾಗಬೇಕು ಅಂತ ತನ್ನ ಹೆಂಡತಿಯನ್ನು ಬಿಟ್ಟುಕೊಡ್ಬೇಕಾ ದೇವರು? ಹೌದು ಅಂತ ಹೇಳ್ತದೆ ಶಾಸ್ತ್ರ. ಹೌದು, ದೇವರಿಗೆ ಲಕ್ಷ್ಮೀದೇವಿಗೆ ವಿಯೋಗನೇ ಇಲ್ಲ. ಆದರೂ ಬ್ರಹ್ಮದೇವರು ಹೇಳಿದ ಎಲ್ಲ ಮಾತುಗಳನ್ನು ಉಲ್ಲಂಘನೆ ಮಾಡುವ ಕಾರಣವಿಲ್ಲ. ಕೆಲವು ಮಾತುಗಳನ್ನು ಉಲ್ಲಂಘನೆ ಮಾಡ್ತಾನೆ. ಈಗೇನಾದರೂ ಸೀತಾದೇವಿಯನ್ನು ತಾನು ಬಿಡಲಿಲ್ಲ ಅಂತಾದರೆ ಮೋಕ್ಷಕ್ಕೆ ಸಾಧನೆ ಮಾಡುವ ಎಲ್ಲ ಸಜ್ಜನರೂ ಕೂಡ ಬ್ರಹ್ಮದೇವರನ್ನು ಕುರಿತು ಯಾರೂ ತಪಸ್ಸೇ ಮಾಡುವುದಿಲ್ಲ. ಹಾಗಾದರೆ ನಾವೆಲ್ಲ ಬಂದು ತಪಸ್ಸು ಮಾಡಬೇಕು, ದೇವರು ಬಂದೆಲ್ಲ ಕೆಡಿಸಿಬಿಡ್ತಾನೆ, ಬ್ರಹ್ಮದೇವರ ಮಾತಿಗೆ ಕಿಮ್ಮತ್ತಿಲ್ಲ ಅಂದಮೇಲೆ ಯಾಕೆ ಅವರನ್ನು ಕುರಿತು ತಪಸ್ಸು ಮಾಡಬೇಕು ಅಂತ ಹೇಳಿ ಎಲ್ಲರೂ ದೂರ ಆಗಿಬಿಡ್ತಾರೆ ತಪಸ್ಸಿನಿಂದ. ಹಾಗಾಗಬಾರದು ಅಂತ ಹೇಳಿ ದೇವರು ವಿಯೋಗವನ್ನು ಮಾಡಿದಂತೆ ತೋರಿಸಿದ. ಮತ್ತೊಂದು ಕಾರಣ, ಬ್ರಹ್ಮದೇವರು ನಾನು ಮುಂದೆ ಬ್ರಹ್ಮ ಪದವಿಯನ್ನು, ಹನುಮಂತ ದೇವರು ಮುಂದೆ ನಾನು ಬ್ರಹ್ಮ ಪದವಿಯನ್ನು ಹೊಂದುವನು ಅಂತ ಸೂಚನೆ ಮಾಡೋದಕ್ಕಾಗಿ ಅನೇಕ ಬಾರಿ ಬ್ರಹ್ಮದೇವರ ವರಗಳನ್ನು ಮೀರಿದ್ದಾರೆ. ಇದನ್ನೆಲ್ಲ ಸರಿಯಾಗಿ ನಾವು ತುಲನ ಮಾಡಿಕೊಂಡು ಅರ್ಥ ಮಾಡಿಕೊಳ್ಳಬೇಕು. ಬ್ರಹ್ಮದೇವರು ಮಾತನ್ನ ಹನುಮಂತ ದೇವರು ಅನೇಕ ಬಾರಿ ಮೀರಿದ್ದು ಯಾಕೆ ಅಂದರೆ ನಾನು ಮುಂದೆ ಬ್ರಹ್ಮ ಪದವಿಯನ್ನು ಹೊಂದುವನು, ನಾನು ಬ್ರಹ್ಮ ಒಂದೇ ಸಮಾನ ಅಂತ ತೋರಿಸೋದಕ್ಕಾಗಿ. ದೇವರು ಮೀರುವುದು ಯಾಕೆ ಅಂತಂದರೆ ನಾನು ಬ್ರಹ್ಮನಕ್ಕಿಂತೂ ಅನಂತಪಟ್ಟು ಉತ್ತಮನಾಗಿದ್ದೇನೆ ಅಂತ ಒಂದು ಕಾರಣ. ಮತ್ತೊಂದು ಕಾರಣ ಏನಂತಂದರೆ ಬ್ರಹ್ಮದೇವರ ಮಾತು ಹಾಗಾದರೆ ಮೀರಿಲ್ಲ ಯಾಕೆ ಅಂದರೆ ಬ್ರಹ್ಮದೇವರ ಮಾತಿನ ಮೇಲೆ ಎಲ್ಲರಿಗೂ ಸಜ್ಜನರಿಗೆ ವಿಶ್ವಾಸ ಬರಬೇಕು ಅಂತನೂ ಸಲುವಾಗಿ ಪರಮಾತ್ಮ ಮೀರಿಲ್ಲ. ಮೀರಿದ್ದಾನೆ ಯಾಕೆ, ಮೀರುವುದಿಲ್ಲ ಯಾಕೆ? ಎರಡೂ ಮಾತುಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಬೇಕು. ಹಾಗಾಗಿ ಅದನ್ನೇ ಹೇಳ್ತಾರೆ ನೋಡ್ರಿ, ಬ್ರಹ್ಮವಾಕ್ಯಂ ಅಮೃತಮೇವ ಕಾರಯನ್ ಪಾತಯನ್ ತಮಸಿ ಚಾಂದಜಾಸುರನ್. ಅಸುರನನ್ನು ಅಂಧಂತಮಸ್ಸಕ್ಕೆ ಕಳಿಸೋದಕ್ಕಾಗಿ ನಿತ್ಯಮೇವ ಸಹಿತೋಪಿ ಸೀತೆಯ, ನಿತ್ಯಾಭಿಯೋಗಿಯಾಗಿದ್ದಾಳೆ ಸೀತಾದೇವಿ. ಆದರೂ ಅಜ್ಞ ಸಾಕ್ಷಿಕಮಭುದ್ವಿಯುಕ್ತವತ್, ಅಜ್ಞರಿಗೆ ಸೀತಾದೇವಿ ರಾಮಚಂದ್ರ ದೇವರನ್ನು ಬಿಟ್ಟು ಕಳಿಸಿಬಿಟ್ಟ ಅಂತ ಅಪವಾದ ಬಂತು. ಹೀಗೆ ಸಮಾಜದಲ್ಲಿ ತೋರಬೇಕು ಅನ್ನೋ ಸಲುವಾಗಿ ಪರಮಾತ್ಮ ಹೀಗೆ ಮಾಡಿದ. ತೇನ ಚಾಂದತಮ ಈಯುರಾಸುರಾಹ ಯಜ್ಞ ಮಕ್ಫಯದ ಸೌಚ ಮೇಥಿಲೀಂ ತತ್ರ ಭೂಮಿ ಶಪಥಮೇವ ಆಕ್ರಣನ್ ದೃಷ್ಟಿ ಮಾರ್ಗಮಪಹಾಯ ಸಾಸ್ಮೃತ. ಅವರೆಲ್ಲ ಅಸುರರು ಹೋಗಿದ್ದಾರೆ, ಅಂಧಂತಮಸ್ಸಿಗೆ ಹೋಗ್ಬಿಟ್ರು. ಮೋಕ್ಷಕ್ಕಾಗಿ ತಪಸ್ಸು ಮಾಡಿದ್ರು, ಆದರೆ ಅಂಧಂತಮಸ್ಸಿಗೆ ಹೋದರು. ಅವ್ರ ಯೋಗ್ಯತೆಯೇ ಅಂಥದ್ದಾಗಿತ್ತು. ಇಷ್ಟಾದ ಮೇಲೆ ರಾಜನಾದ ವ್ಯಕ್ತಿ ಕರ್ಮಗಳನ್ನು, ಯಜ್ಞಗಳನ್ನು, ಉತ್ತಮವಾದ ಪ್ರಜರಿಗೆ ಸಮೃದ್ಧಿದಾಯಕವಾದಂತಹ ಯಜ್ಞಾದಿ ಕರ್ಮಗಳನ್ನು ಮಾಡಬೇಕು ಅಂತ ಮಾರ್ಗದರ್ಶನ ಮಾಡೋದಕ್ಕಾಗಿ ಭಗವಂತ ಅಶ್ವಮೇಧ ಯಾಗ ಮಾಡ್ತಾ ಇದ್ದಾನೆ. ಅನೇಕ ಯಾಗಗಳನ್ನು ಮಾಡಿದ್ದಾನೆ ದೇವರು. ಯಾಕೆ ಮಾಡಿದ್ದಾನೆ? ಅವನಿಗೇನಾದರೂ ಯಾಗ ಮಾಡೋದರಿಂದ ಅವನಿಗೇನು ಫಲ ಸಿಗ್ತದೆ ಅಂತಲ್ಲ ದೇವರಿಗೆ. ಯಾಕೆ ಮಾಡಿದ ಅಂತಂದರೆ ಅಶ್ವಮೇಧಾದಿ ಯಾಗಗಳನ್ನು ಮಹಾಮಹಾರಾಜರು ಮಾಡಬೇಕು ಅಂತ ಸೂಚನೆ ಮಾಡೋದಕ್ಕಾಗಿ ಪರಮಾತ್ಮ ತಾನು ಹಾಗೆ ಮಾಡಿದ. ಏನು ಮಾಡಿದ? ಅಶ್ವಮೇಧ ಯಾಗ ಮಾಡಬೇಕು. ಅಶ್ವಮೇಧ ಯಾಗವನ್ನು ಮಾಡಬೇಕಾದ್ರೆ ಹೆಂಡತಿ ಬೇಕಲ್ಲ. ಹೆಂಡತಿ ಇಲ್ಲದೆ ಇದ್ರೆ ಯಾಗ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಹಾಗಾಗಿ ಪರಮಾತ್ಮ ಸೀತಾದೇವಿಯನ್ನು ಮತ್ತೆ ವಾಲ್ಮೀಕಿ ಋಷಿಗಳ ಆಶ್ರಮದಿಂದ ಕರೆಸಿದ. ವಾಲ್ಮೀಕಿ ಋಷಿಗಳು ಬಂದರು. ಬಂದಾಗ ಸೀತಾದೇವಿ ಯಜ್ಞ ನಡೀತಾ ಇದೆ. ಯಜ್ಞ ನಡೀತಾ ಇದ್ದಾಗಲೇ ಬಂದರು, ಕೂತರು, ಎಲ್ಲ ಆಯಿತು. ಯಜ್ಞ ನಡೀತಾ ಇದ್ದಾಗಲೇ ಎದ್ದು ನಿಂತು ಬಹಳ ಮನಸ್ಸಿಗೆ ನೋವಾದಂತೆ ಸೀತಾದೇವಿ ವರ್ತನೆ ಮಾಡಿದ್ಲು. ನನಗೆಲ್ಲ ಜನರ ಅಪವಾದ ಮೇರೆಗೆ ನನ್ನನ್ನು ಕೊಟ್ಟು ಕಳಿಸಿಬಿಟ್ಟಿ ರಾಮ, ಈಗ ನಿನ್ನ ಕೆಲಸ ಆಗಬೇಕು ಅಂತ ಕರೆಸಿದ್ಯಲ್ಲ, ನಾನೇನಾದರೂ ದುಷ್ಟನಾದ ರಾವಣನ ಜೊತೆಗೆ ಅಸಭ್ಯ ವರ್ತನೆ ಮಾಡಿದ್ದೆ, ನಾನು ಪತಿವ್ರತಾ ಸ್ತ್ರೀ ಆಗಿದ್ದಿಲ್ಲ ಅಂತಾದರೆ, ಅಥವಾ ನಾ ಪತಿವ್ರತಾ ಸ್ತ್ರೀ ಆಗಿದ್ದೆ ಅಂತಾದರೆ ಆಗ ಭೂಮಿ ನನಗೆ ಮಾರ್ಗವನ್ನು ಕೊಡಬೇಕು, ಭೂದೇವಿ ನನ್ನನ್ನು ಸ್ವೀಕಾರ ಮಾಡಬೇಕು ಅಂತ ಹಾಗೆ ಮಾತನ್ನು ಜೋರಾಗಿ ಗಟ್ಟಿಯಾಗಿ ಹೇಳಿಬಿಡ್ತಾಳೆ. ತನ್ನ ಪತಿವ್ರತೆ, ಪಾತಿವ್ರತ್ಯ ಇತ್ಯಾದಿಗಳಿಗೆ ಭೂಮಿದೇವಿ ಎರಡು ಭಾಗವಾಗಿ ಹೋದ.
ತತ್ರ ಭೂಮಿ ಶಪದ ತತ್ರ ಭೂಮಿ ಶಪದ ಛಲಾನೃಣಾಂ ದುಷ್ಟ ಮಾರ್ಗಂ ಅಪಹಾಯ ಸಾಸ್ಮೃತ. ಆಗ ಭೂಮಿದೇವಿ ಬಂದಿದ್ದಾಳೆ, ತನ್ನ ತೊಡೆ ಮೇಲೆ ಆ ಸೀತಾದೇವಿಯನ್ನು ಹಾಕಿಕೊಂಡಿದ್ದಾಳೆ. ಅಂದರೆ ಸೀತಾದೇವಿ ಅತ್ಯಂತ ಪವಿತ್ರಳು ಅಂತ ಮತ್ತೊಮ್ಮೆ ಸಿದ್ಧವಾಯಿತು ಜಗತ್ತಿಗೆ. ಸೀತಾದೇವಿ ಹೇಳಿದ್ಲು, ನಾನು ರಾಮನನ್ನು ಬಿಟ್ಟು ಬೇರೆಯವರನ್ನ ನೋಡೀನಿ ಅಂತೆ ಆಗಿತ್ತು, ಅಥವಾ ಪತಿವ್ರತಾ ಸ್ತ್ರೀ ಆಗಿದ್ದೇನೆ ಅಂತ ಅತ್ಯಂತ ಸ್ಪಷ್ಟವಾಗಬೇಕು ಅಂತಾದರೆ ನಾನು ಭೂಮಿಗೆ ಶಪಥ ಮಾಡುತ್ತೇನೆ, ನಾನು ಹೇಳಿದ್ದು ಎಲ್ಲ ನಿಜವೇ ಆಗಿತ್ತು ಅಂತಾದರೆ ಆಗ ಭೂಮಿ ನನಗೆ ದಾರಿ ಕೊಡಬೇಕು, ನಾ ಭೂಮಿ ಒಳಗೆ ಹೋಗ್ಬಿಡ್ತೇನೆ. ಭೂಮಿಯಿಂದ ಹುಟ್ಟಿದ್ದು ಸೀತಾದೇವಿ, ಹಾಗಾಗಿ ಭೂಮಿಯಲ್ಲಿ ಪ್ರವೇಶ ಮಾಡಿದ್ಲು ಅಂತನೋ ಮಾತು ನಾವು ಕೇಳ್ತೇವೆ. ಗುರುಂ ಹಿ ಜಗತೋ ವಿಷ್ಣುರ್ ಬ್ರಹ್ಮಾಣಂ ಅಸುರಸ್ವಯಂ ತೇನ ತದ್ವಚನಂ ಸತ್ಸು ನಾನೃತಂ ಕುರುತೆ ಕ್ವಚಿತ್. ಬ್ರಹ್ಮದೇವರ ಮಾತನ್ನು ಪರಮಾತ್ಮ ಎಂದೂ ಸುಳ್ಳು ಮಾಡೋದಿಲ್ಲ, ಕೆಲವೊಮ್ಮೆ ಸುಳ್ಳು ಮಾಡ್ತಾನೆ. ಎರಡೂ ಇದೆ. ನಾಸತ್ ಸ್ವಮೃತಂ ನಾಸತ್ ಸ್ವಪ್ಯಮೃತಂ ಕುರ್ಯಾತ್ ವಚನಂ ಪಾರಲೌಕಿಕಂ ಐಹಿಕಂ ತು ಅಸುರೇಶು ಕ್ವಚಿತ್ ಹಂತಿ ಜನಾರ್ದನಃ. ಐಹಿಕ ಪಾರಲೌಕಿಕವಾದದ್ದರಲ್ಲಿ ಪರಮಾತ್ಮ ಸತ್ಯವನ್ನು ಮಾಡಬೇಕು ಅಂತ ಹೇಳಿ ದೇವರು ಸೀತಾದೇವಿಯ ವಿಯೋಗವನ್ನು ಮಾಡಿಕೊಂಡ. ಆಮೇಲೆ ಮುಂದೆ ಹೇಳ್ತಾರೆ ರಾಮಾಯಣದಲ್ಲಿ, ಸೀತಾದೇವಿಯ ಬಂಗಾರ ಪ್ರತಿಮೆಯನ್ನು ಮಾಡಿಸಿ ಪರಮಾತ್ಮ ತನ್ನ ಬಗಲಿಗೆ, ಅಂದರೆ ಪತ್ನಿಂ ಸ್ವದಕ್ಷಿಣತಃ ಅಂತ ಹೇಳಿದಂತೆ ಬಗಲಿಗೆ ಬಲಭಾಗದಲ್ಲಿ ಸೀತಾದೇವಿ ಸ್ಥಾನದಲ್ಲಿ ಬಂಗಾರದ ಪ್ರತಿಮೆಯನ್ನು ಮಾಡಿಸಿಟ್ಟು ಆಮೇಲೆ ಯಜ್ಞವನ್ನು ಮುಂದೆ ಮಾಡಿದ ಪರಮಾತ್ಮ ಅಂತ ಹೇಳುತ್ತದೆ. ಹಾಗಾಗಿ ನಿಜಾಧಿಕ್ಯಸ್ಯ ವಿಜ್ಞಪ್ತೆ ಕ್ವಚಿತ್ ವಾಯುಸ್ತದಾಜ್ಞೆಯ ಅದನ್ನೇ ಹೇಳ್ತಾರೆ ನೋಡ್ರಿ. ಹಂತಿ ಬ್ರಹ್ಮತ್ವಮಾತ್ಮೀಯ ಅದ್ಧಾ ಜ್ಞಾಪಯಿತು ಪ್ರಭು. ತನ್ನಕ್ಕಿಂತಲೂ ಆ ಬ್ರಹ್ಮದೇವರಿಗಿಂತಲೂ ಅಧಿಕವಾದ ಶಕ್ತಿ ಸಾಮರ್ಥ್ಯಗಳು ಉಳ್ಳವನು ಪರಮಾತ್ಮ ಅಂತ ಹೇಳಿ ಬ್ರಹ್ಮದೇವರ ಮಾತನ್ನು ಅನೇಕ ಬಾರಿ ಮೀರಿದ್ದಾನೆ. ಅನೇಕ ಬಾರಿ ಮೀರಿಲ್ಲ. ಯಾಕೆ? ಬ್ರಹ್ಮದೇವರ ಮಾತಿನ ಮೇಲೆ ವಿಶ್ವಾಸ ಬರಬೇಕು ಅಂತನಸಲಿಬೇಕು, ಮೀರಿಲ್ಲ. ಹಂತಿ ಬ್ರಹ್ಮತ್ವಮಾತ್ಮೀಯ ಅದ್ಧಾ ಜ್ಞಾಪಯಿತು ಪ್ರಭು. ಮತ್ತು ವಾಯುದೇವರೇ ಮುಂದೆ ಬ್ರಹ್ಮ ಪದವಿಯನ್ನು ಹೊಂತಾರೆ ಅಂತನ್ನುವ ಸೂಚನೆಗಾಗಿ ತಾವು ಬ್ರಹ್ಮದೇವರು ಅನೇಕ ಬಾರಿ ವಾಯುದೇವರು ಬ್ರಹ್ಮದೇವರ ಮಾತನ್ನು ಮೀರಿದ್ದಾರೆ. ನಾಣ್ಯ ಕಚಿತ್ ತದ್ವರಾಣಾಂ. ಬ್ರಹ್ಮದೇವರಿಗೆ ಅಂದರೆ ಬ್ರಹ್ಮದೇವರ ಮಾತನ್ನ ಹನುಮಂತ ದೇವರು ವಾಯುದೇವರು ಬಿಟ್ಟು ಪರಮಾತ್ಮ ಬಿಟ್ಟು ಇನ್ಯಾರೂ ಮೀರಲು ಸಾಧ್ಯವಿಲ್ಲ. ಇದನ್ನು ಗಟ್ಟಿಯಾಗಿ ನಾವು ತಿಳ್ಕೋಬೇಕು. ಪರಮಾತ್ಮ, ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳೇ, ಅದಾದ ಮೇಲೆ ಯಾರೂ ಇಲ್ಲ ತಾರತಮ್ಯದಲ್ಲಿ. ಹಾಗಾಗಿ ಬ್ರಹ್ಮದೇವರ ಮಾತು ದೇವರು ಮೀರಲು ಸಾಧ್ಯ, ಲಕ್ಷ್ಮೀದೇವಿ ಸರಿನೇ ಸರಿ, ಹಾಗೆ ವಾಯುದೇವರು ಮೀರಲು ಸಾಧ್ಯ. ಅಯೋಗ್ಯೇಶು ಚ ರುದ್ರಾದಿ ವಾಕ್ಯಂ ತೋ ಕುರುತೆ ಮೃಷಾ ಏಕದೇಶೇನ ಸತ್ಯಂತು ಯೋಗ್ಯೇಶ್ವಪಿ ಕದಂಚನ. ಅಯೋಗ್ಯರಾದವರಲ್ಲಿ ರುದ್ರಾದಿ ವಾಕ್ಯಗಳನ್ನು ತಾವು ಮೃಷಾ ಸುಳ್ಳು ಅಂತ ಮಾಡುತ್ತಾರೆ. ಅವರಿಗೆ ಯೋಗ್ಯತಾನೇ ಇರುವುದಿಲ್ಲ. ನೋಡ್ರಿ, ರುದ್ರ ಪದವಿಯನ್ನು ಪಡಿಬೇಕು ಅಂತ ತಾನು ಜಂಗ ಎಂಬ ಅಸುರ ಶೂದ್ರನಾಗಿ ತಪಸ್ಸು ಮಾಡಿದ. ಆ ತಪಸ್ಸು ಮಾಡಿದ್ದಕ್ಕೆ ಫಲ ವರ ಕೊಟ್ಟರು, ಆದರೆ ಆ ಪದವಿ ಕೊಟ್ಟರು ಅವನಿಗೆ ಇಲ್ಲ. ಅವನ ವಿಷಯದಲ್ಲಿ ಆ ವರ ಸುಳ್ಳಾಯಿತು. ಯಾಕೆ? ಅವನು ಯೋಗ್ಯನೇ ಅಲ್ಲ. ಆದರೆ ರುದ್ರಾದಿಗಳ ವಾಕ್ಯ, ಬ್ರಹ್ಮಾದಿಗಳ ವಾಕ್ಯ ಇದು ಆ ಕಾಲಕ್ಕೆ ಅಸತ್ಯ ಅಂತಾಗಬಹುದು ಅಯೋಗ್ಯರ ವಿಷಯದಲ್ಲಿ. ಎಲ್ಲರೂ ಗಮನ ಕೊಟ್ಟು ಕೇಳ್ರಿ. ಆದರೆ ದೇವರ ಮಾತು ಮಾತ್ರ ಎಂದೂ ಸುಳ್ಳಾಗುವುದಿಲ್ಲ. ನ ವಿಷ್ಣು ವಚನಂ ಕ್ವಾಪಿ ವೃಷಾ ಭವತಿ ಕಸ್ಯಚಿತ್. ದೇವರು ಒಮ್ಮೆ ಮಾತು ಕೊಟ್ಟಿದ್ದಾನೆ ಅಂದರೆ ಆ ಮಾತನ್ನು ದೇವರು ಹೇಗಾದರೂ ನಡೆಸ್ತಾನೆ, ಸುಳ್ಳು ಮಾಡೋದಿಲ್ಲ. ಯಾಕೆ? ವೇದದಲ್ಲಿ ಹೇಳಿದ್ದಾರೆ. ಆದರೆ ಕೆಲವೊಮ್ಮೆ ಭಕ್ತರಿಗಾಗಿ ದೇವರು ತನ್ನ ಮಾತನ್ನು ಬಿಡ್ತಾನೆ. ಉದಾಹರಣೆ ಭೀಷ್ಮಾಚಾರ್ಯರು. ಹೀಗೆ ಅನೇಕ ದೃಷ್ಟಾಂತಗಳಿವೆ. ಪ್ರವಿಶ್ಯ ಭೂಮೋ ಸಾ ದೇವಿ ಲೋಕದೃಷ್ಟ್ಯಾನುಸಾರತಃ. ಆ ಸೀತಾದೇವಿ ತನ್ನ ತಾಯಿಯಾದ ಭೂಮಿದೇವಿ ಮೇಲೆ ಬಂದು ತನ್ನ ತೊಡೆ ಮೇಲೆ ಆ ಸೀತಾದೇವಿಯನ್ನ ಎಲ್ಲರ ಜನ ಸಮಕ್ಷದಲ್ಲಿ ಪತಿವ್ರತಾ ಸ್ತ್ರೀ ಅಂತ ತನ್ನನ್ನು ತಾನು ನಿದರ್ಶನ ಮಾಡುವುದಕ್ಕಾಗಿ ಈ ಪ್ರತಿಜ್ಞೆಯನ್ನು ಮಾಡಿದ್ದಕ್ಕಾಗಿ ಭೂಮಿ ಎರಡು ಹೋಳಾಗಿ ಮೇಲೆ ಭೂಮಿದೇವಿ ಬಂದಾಗ ಭೂಮಿದೇವಿಯ ತೊಡೆ ಮೇಲೆ ಕೂತು ಸೀತಾದೇವಿ ಒಳಗೆ ಪ್ರವೇಶವಾಗಿದ್ದಾಳೆ. ಲೋಕದೃಷ್ಟ್ಯ ಅನುಸಾರತಃ ರೇಮೇ ರಾಮೇಣ ಆಯುಕ್ತ ಭಾಸ್ಕರೇಣ ಪ್ರಭಾಯತ. ಸೂರ್ಯ ಇದ್ದಾನೆ, ಆದರೆ ಸೂರ್ಯನ ಪ್ರಕಾಶ ಇಲ್ಲ ಅಂತೆಂದಾರು ಆಗ್ತದ? ಎಂದೂ ಆಗೋದಿಲ್ಲ.
ಸೂರ್ಯ ಇದ್ದಾನೆ ಆದರೆ ಸೂರ್ಯನ ಪ್ರಕಾಶ ಇಲ್ಲ ಅಂತ ಹೇಗಾಗುವುದಿಲ್ಲವೋ ಹಾಗೆ ರಾಮ ಇದ್ದಾನೆ ಸೀತಾದೇವಿ ಇಲ್ಲ ಅಂತ ಎಂದೂ ಆಗಲು ಸಾಧ್ಯವಿಲ್ಲ. ಸೂರ್ಯ ಇದ್ದಾನೆ ಅಂದ ಮೇಲೆ ಸೂರ್ಯನ ಪ್ರಕಾಶ ಹೇಗಿರ್ತದೋ ಹಾಗೆ ರಾಮ ಇದ್ದಾನೆ ಅಂದ ಮೇಲೆ ರಾಮನ ಜೊತೆಗೆ ಸೀತಾದೇವಿ ಇದ್ದೇ ಇರ್ತಾಳೆ. ಮತ್ತು ಭೂಮಿಯಲ್ಲಿ ಹೋದಲಲ್ಲ ಅಂದರೆ ಲೋಕದೃಷ್ಟಿಗೆ ಹೋದಲು ಹೊರತು ದೇವರನ್ನು ಬಿಟ್ಟು ಹೋಗಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಬೇಕು ನಾವು. ಹಾಗಾಗಿ ಸೀತಾದೇವಿ ಬಿಟ್ಟು ಹೋಗ್ಬಿಟ್ಲು ಎಂದು ಬಿಟ್ಟು ಹೋಗಿಲ್ಲ. ಜನರ ದೃಷ್ಟಿಗೆ ಜನರ ದೃಷ್ಟಿಯಲ್ಲಿ ಅದೃಶ್ಯಳಾಗಿದ್ದಾಳೆ. ಏವಂ ರಮಾ ಲಾಲಿತ ಪಾದ ಪಲ್ಲವ, ರಾಮಚಂದ್ರ ದೇವರ ಪಾದಕಮಲಗಳನ್ನು ಸೇವೆ ಮಾಡುತ್ತಾ ಅಲ್ಲೇ ಇದ್ದಾಳೆ. ಯಜ್ಞೈ ಪುನಸ್ಸ ಯಜ್ಞೈಶ್ಚ ಯಜನ್ ಸ್ವಮೇವ ವರಾಶ್ವಮೇಧಾಭಿರ ವೇದಾಭಿರಾಪ್ತ ಕಾಮಃ ರೇಭೇಮಿರಾಭೋ ನೃಪತಿನ್ ವಿಶಿಕ್ಷಯನ್. ಎಲ್ಲರನ್ನು ಶಿಕ್ಷಣೆ ಮಾಡುವುದಕ್ಕಾಗಿ ಪರಮಾತ್ಮ ಈ ದೊಡ್ಡ ದೊಡ್ಡ ಯಾಗಗಳನ್ನೆಲ್ಲ ಪರಮಾತ್ಮ ಮಾಡಿದ್ದಾನೆ. ಹೀಗೆ ಯಾಗಗಳನ್ನು ಮಾಡಬೇಕು ಅಂತ ಹೇಳಿ ರಾಮಸ್ಯ ದೃಶ್ಯ ತ್ವನಮೇವ ತ್ವತ್ ಅನ್ಯೇಷಾಂ ಅದೃಶ್ಯ. ರಾಮದೇವರಿಗೆ ಯಾವಾಗಲೂ ಸೀತಾದೇವಿ ಕಾಣ್ತಾ ಇದ್ಲು, ಆದರೆ ಬೇರೆಯವರಿಗೆ ಕಾಣ್ತಾ ಇದ್ದಿಲ್ಲ. ಯಾಕೆಂದರೆ ಭೂಮಿ ಪ್ರವೇಶ ಮಾಡಿದ ಮೇಲೂ ಪರಮಾತ್ಮ 700 ವರ್ಷಗಳ ಕಾಲ ಭೂಮಿಯಲ್ಲಿ ಇದ್ದಾನೆ ಸೀತಾದೇವಿ ಸಮೇತನಾಗೇನೆ. ಭೂಮಿ ಪ್ರವೇಶ ಆದ ಮೇಲೂ ಭೂಮಿ ಪ್ರವೇಶಾತ್ ಊರ್ಧ್ವಂಸ ರೇಮೆ ಸಪ್ತಶತ, ಶತ ಅಂದರೆ 100, ಸಪ್ತ ಅಂದರೆ 700 ವರ್ಷಗಳ ಕಾಲ ಭೂಮಿ ಮೇಲೆ ಪರಮಾತ್ಮ ಇದ್ದಾನೆ. ಯಾರ ಜೊತೆಗೆ? ಸೀತಾದೇವಿ ಜೊತೆಗೆ. ಇಷ್ಟು ಕಥೆಯಾಗಿದೆ. ಆ ಸುರಾಣಕರೆಲ್ಲರೂ ಅಂದನ್ ತಮಸ್ಸಿಗೆ ಹೋಗಿದ್ದಾರೆ. ಬ್ರಹ್ಮದೇವರು ಮಾತಿನಂತೆ ದೇವರು ಗಟ್ಟಿಯಾಗಿ ನಡೆಸಿದ. ಸೀತಾದೇವಿಯು ಕೂಡ ಅತ್ಯಂತ ಶುದ್ಧಳಾದ ಪತಿವ್ರತೆ ಸ್ತ್ರೀ ಅಂತ ಸಾಬೀತು ಮಾಡಿಕೊಳ್ಳಿಕ್ಕಾಗಿ ಭೂಮಿ ಶಪಥ ಮಾಡಿದ್ಲು ಭೂಮಿಯನ್ನು. ಆವಾಗ ಭೂಮಿದೇವಿ ಬಂದು ಸೀತಾದೇವಿಯನ್ನು ಕರೆದುಕೊಂಡು ಹೋಗಿದ್ದಾಳೆ. ಅಜ್ಞ ಜನರಿಗೆ ಮಾತ್ರ ಸೀತಾದೇವಿ ಕಾಣ್ತಾ ಇಲ್ಲ. ಲೋಕದೃಷ್ಟಿ ಅನುಸಾರವಾಗಿ ಸೀತಾದೇವಿ ದೂರಾಗಿದ್ದಾಳೆ. ಇಷ್ಟೆಲ್ಲ ನಡೀತಾ ಇದೆ. ಏವಂ ವಿಧಾನ್ಯ ಗಣಿತಾನಿ ಜನಾರ್ದನಸ್ಯ ರಾಮಾವತಾರ ಚರಿತಾನಿ ತದನ್ಯ ಪುಂಬಿಹಿ. ಆಗ ಅವರು ವಾಲ್ಮೀಕಿ ಋಷಿಗಳು ಕುಶಲವರನ್ನ ಅಲ್ಲೇ ಮತ್ತು ಸೀತಾದೇವಿ ಅಲ್ಲೇ ಇದ್ದಲ್ಲ ಇಷ್ಟು ದಿವಸತನ ಯಜ್ಞಕ್ಕಾಗಿ ಕರೆದುಕೊಂಡು ಬಂದಿದ್ದು. ಹಾಗೆ ಲವಕುಶರನ್ನು ಕರೆದುಕೊಂಡು ಬಂದಾಗ ಎಲ್ಲ ರಾಮಚರಿತ್ರೆಯನ್ನು ಗಾನ ರೂಪವಾಗಿ ಹಾಡಿಸ್ತಾ ಇದ್ದಾರೆ. ಅತ್ಯಂತ ಶ್ರೇಷ್ಠವಾದ ರಾಮಚರಿತ್ರೆಯನ್ನು ಹಾಡಿಸಿ ಶಕ್ಯಾನಿ ನೈವ ಮನಸಾಭಿ ತಾನಿ ಕರ್ತುಂ ಬ್ರಹ್ಮೇಶ ಶೇಷ ಪುರುಹೂತ ಮುಖೈಸ್ಸುರೈಶ್ಚ ತಸ್ಸೇವ ಮಬ್ಜವ ಭವಲೋಕ ಇಮಾಂ ಸಮಾಂ ತ್ವಾಂ. ಆಗ ದೇವರು ರಾಜ್ಯವನ್ನು ಆಡಿ ಏನು ಆಯಿತು ಕೊನೆಗೆ ಅಂದರೆ ದೇವತಾ ಲೋಕವೇ ಭೂಲೋಕವಾಗಿ ಹೋಗಿದೆ. ಯಾಕೆ? ಅಲ್ಲಿ ಭೂಮಿಯಲ್ಲಿ ರಾಜ್ಯವನ್ನು ಆಳುವನು ಭಗವಂತ ಸ್ವಯಂ. ಹಾಗಾಗಿ ಎಲ್ಲ ದೇವತೆಗಳು ಹೋಗಿ ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಏನು ಪ್ರಾರ್ಥನೆ ಮಾಡಿದ್ದಾರೆ? ಇನ್ನು ಮೇಲೆ ರಾಮಚಂದ್ರ ದೇವರಿಗೆ ಮತ್ತೆ ಪುನಃ ತನ್ನ ಲೋಕವನ್ನು ಹೊಂದುವಂತೆ ಪ್ರಾರ್ಥನೆ ಮಾಡಿ ಸ್ವಾಮಿ. ಯಾಕೆ ಅಂತಂದರೆ ಇನ್ನು ಮೇಲೆ ನಮಗೆ ಸ್ವರ್ಗಲೋಕ ಯಾವುದು ಭೂಲೋಕ ಯಾವುದು ಅಂತೇ ಅನಿಸ್ತಾ ಇಲ್ಲ. ಎರಡಕ್ಕೂ ವ್ಯತ್ಯಾಸವೇ ಇಲ್ಲ. ನಾವು ಭೂಲೋಕದಲ್ಲಿ ಭೂಲೋಕವನ್ನು ಬಿಟ್ಟು ಸ್ವರ್ಗದ ಲೋಕದಲ್ಲಿ ಯಾಕಿರಬೇಕು? ದೇವರು ಅವತಾರ ಮಾಡಬೇಕಾಗಿತ್ತು, ಅವತಾರ ಮಾಡಿದ. ದುಷ್ಟರನ್ನು ಸಂಹಾರ ಮಾಡಬೇಕಾಗಿತ್ತು, ಸಂಹಾರ ಮಾಡಿದ. ಎಲ್ಲ ಅವತಾರದ ಕಾರ್ಯ ಮುಗಿದು ಹೋಯಿತು. ಇನ್ನು ಮೇಲೆ ಪರಮಾತ್ಮನಿಗೆ ಮತ್ತೆ ಪುನಃ ತನ್ನ ಲೋಕವನ್ನು ಹೊಂದುವಂತೆ ಪ್ರಾರ್ಥನೆ ಮಾಡಿ ಸ್ವಾಮಿ ಅಂತ ಎಲ್ಲ ದೇವತೆಗಳು ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವೈಶೇಷ್ಯಮಾತ್ಮ ಸದನಸ್ಯ ಹಿ ಕಾಂಕ್ಷಮಾಣ. ನಮ್ಮ ಲೋಕಕ್ಕೂ ಭೂಲೋಕಕ್ಕೂ ವಿಶೇಷವಿರಬೇಕು. ಸತ್ತ ಮೇಲೆ ಸ್ವರ್ಗಕ್ಕೆ ಯಾಕೆ ಹೋಗ್ಬೇಕೆಲ್ಲರೂ? ಸತ್ತ ಮೇಲೆ ದೇವಲೋಕಕ್ಕೆ ಯಾಕೆ ಹೋಗ್ಬೇಕೆಲ್ಲರೂ? ಭೂಮಿಯೇ ದೇವಲೋಕ ಸಮಾನವಾಗಿ ಬಿಡ್ತು ಅಂತ ಆದರೆ ಎಲ್ಲರೂ ಸ್ವರ್ಗಲೋಕಕ್ಕೆ ಯಾಕೆ ಹೋಗಬೇಕು? ಹಾಗಾಗಿ ಎರಡಕ್ಕೂ ವಿಶೇಷವೇ ಇಲ್ಲದೇ ಇದ್ದಂತಾಗಿದೆ. ದೇವರು ಭೂಲೋಕದಲ್ಲಿ ಎಷ್ಟು ಕಾಲ ಇರಬೇಕಾಗಿತ್ತು, ಇದ್ದಾನೆ. ಅಸುರನ್ನು ಸಂಹಾರ ಮಾಡಿದ್ದಾನೆ. ಇನ್ನು ಮುಂದೆ ಪುನಃ ತನ್ನ ಸ್ಥಾನವನ್ನು, ತನ್ನ ಲೋಕವನ್ನು, ವೈಕುಂಠ ಸತ್ಯಲೋಕಗಳನ್ನು ಹೊಂದುವಂತೆ ಪ್ರಾರ್ಥನೆ ಮಾಡಿ. ವೃಂದಾರಕಾಹ, ದೇವತೆಗಳಿಗೆ ನಮಗೆಲ್ಲ ಸಂತೋಷಪಡಿಸುವಂತೆ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಅಂತಂದಾಗ ಸರಿಯಾಗಲಿ ಅಂತ ಬ್ರಹ್ಮದೇವರು ತಾವು ಹೋಗಲಿಲ್ಲ. ಮೊಮ್ಮಗನಾದ ರುದ್ರದೇವರನ್ನು ಕಳಿಸಿದರು. ಆಮಂತ್ರತೈ ಸಹ ವಿಭುರ್ ಭಗವತ್ ಪ್ರಯಾಣಂ ಸ್ವೀಯಾಯ ಸದ್ಮನ ಯೇಷ ನಿದೇಶ ಚಾಸು ರುದ್ರಂ ಸ್ವಲೋಕ ಗಮನಾಯ ರಘುತ್ತಮಸ್ಯ ಸಂಪ್ರಾರ್ಥಗೆ ಸಮೇತ್ಯ ವಿಭುಮ್ಯ ಯಾಚೆ. ಆಗ ರುದ್ರದೇವರು ಬಂದು ರಾಮಚಂದ್ರ ದೇವರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಯ್ತಪ್ಪ ರುದ್ರ ಬಾಬಾ ಅಂತ ಸ್ವಾಗತ ಮಾಡಿ ಕೂಡಿಸಿದರು.
ಕಥೆ ನೋಡ್ರಿ ಹೇಗೆಲ್ಲ ಇದೆ, ಏನೇನಿದೆ. ಆಗ ಲಕ್ಷ್ಮಣನನ್ನ ಕರೆದು ಹೇಳ್ತಾರೆ, ರುದ್ರದೇವರು ಪ್ರಾರ್ಥನೆ ಮಾಡಿದರು, ಸ್ವಾಮಿ ರಾಮ ನಿನ್ನ ಜೊತೆಗೆ ಏಕಾಂತ ಗುಟ್ಟು ಮಾತನಾಡಬೇಕಾಗಿದೆ, ನಾನು ನೀನಿಬ್ಬರೇ ಇರಬೇಕು ಈ ಕೋಣೆಯಲ್ಲಿ, ಮತ್ತೆ ಇನ್ನೊಬ್ಬರು ಯಾರೂ ಇರಬಾರ್ದು. ಆಯ್ತಾಯ್ತು ಸರಿ ಅಂತ ಹೇಳಿ ಲಕ್ಷ್ಮಣನ ಕರೆದು ಹೇಳ್ತಾರೆ, ಲಕ್ಷ್ಮಣ ನೀನು ಬಾಗಿಲಿನ ಆಚೆ ಇರು, ದ್ವಾರಪಾಲಕನಾಗಿರು, ಯಾರೂ ಒಳಗೆ ಬರುವಂತೆ ಇಲ್ಲ, ಒಳಗೆ ಯಾರಾದರೂ ಬಂದರೆ ನಿನ್ನನ್ನು ಕೊಂದೇ ಹಾಕ್ತೀನಿ ನಾನು. ಒಮ್ಮೆ ಈ ಮಾತು ಹೇಳಿಬಿಟ್ಟ ದೇವರು. ಇಷ್ಟೊತ್ತನ ಆರಾಮಿದ್ದಲ್ಲ, ಹೆಂಡತಿಯನ್ನು ಬಿಟ್ಟ, ಇನ್ನು ಲಕ್ಷ್ಮಣನನ್ನ ಯಾರೋ ಒಳಗೆ ಕಳಿಸ್ರಿ ಕೊಂದು ಹಾಕ್ತೀನಿ ಅಂತಿದ್ದಾನೆ. ಏನು ನಡೀತಾ ಇದೆ ಒಮ್ಮೆ ಗೊತ್ತಾಗ್ತಾ ಇಲ್ಲ. ದೇವತೆಗಳು ಪ್ರಾರ್ಥನೆ ಮಾಡಿದ್ರು ಬ್ರಹ್ಮದೇವರನ್ನು ಕುರಿತು. ಬ್ರಹ್ಮದೇವರು ಹೇಳಿದರು, ರುದ್ರ ನೀನು ಹೋಗಪ್ಪ, ದೇವರಿಗೆ ಈ ಸಂದೇಶ, ದೇವರಿಗೆ ಈ ಪ್ರಾರ್ಥನೆಯನ್ನ ಎಲ್ಲ ದೇವತೆಗಳ ಮುಖಾಂತರವಾಗಿ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳು ಅಂದಾಗ ರುದ್ರದೇವರು ಬಂದರು. ದೇವರ ಸಮಕ್ಷದಲ್ಲಿ ಇದ್ದಾಗ ದೇವರು ಹೇಳಿದ, ಲಕ್ಷ್ಮಣ ನೀನು ಹೊರಗೆ ದಾರಪಾಲಕನಾಗಿರು, ನಾವಿಬ್ಬರು ಏಕಾಂತದಲ್ಲಿ ಮಾತನಾಡುವಾಗ ಯಾರನ್ನು ಒಳಗೆ ಕಳಿಸಬೇಡ. ಒಂದು ವೇಳೆ ನನ್ನ ಮಾತನ್ನು ಮೀರಿ ನೀನು ಯಾರಾದರೂ ಒಳಗೆ ಕಳಿಸಿದೀ ಅಂತಾದರೆ ನಿನ್ನನ್ನು ನಾನು ಕೊಂದು ಹಾಕ್ತೇನೆ. ಇಷ್ಟು ಮಾತನಾಡಿದಾಗಲೇ ಅಂತಂದ ಲಕ್ಷ್ಮಣ, ಯಾರನ್ನು ಕಳಿಸೋದಿಲ್ಲ, ನಾನು ಹೊರಗೆ ಇರ್ತೇನೆ. ಆಗ ಈ ಎಲ್ಲ ಮಾತುಗಳನ್ನು, ನಿನ್ನ ಸ್ವಾಮಿ ನಿನ್ನ ಅವತಾರದ ಕೆಲಸ ಮುಗಿತು, ಇನ್ನು ಮೇಲಿನ ಸತ್ಯಲೋಕ ವೈಕುಂಠ ಅನಂತಾಸಗಳಿಗೆ ನೀನು ಬಂದು ಮತ್ತೆ ಪುನಃ ನಿನ್ನ ಆಸನ ಸ್ವೀಕಾರ ಮಾಡಬೇಕು, ದೇವತೆಗಳಿಗೆ ನಮಗೆಲ್ಲರಿಗೂ ಸಂತೋಷಪಡಿಸಬೇಕು ಅಂತ ರುದ್ರದೇವರು ಪ್ರಾರ್ಥನೆ ಮಾಡಿದರು. ದೇವತೆಗಳ ಪ್ರಾರ್ಥನೆಯನ್ನು ಭಗವಂತನ ಪಾದಾರವಿಂದಗಳಲ್ಲಿ ಇಟ್ಟರು. ಇಷ್ಟು ನಡೀತಾ ಇದೆ. ಅಷ್ಟರಲ್ಲೇನೆ ದುರ್ವಾಸರು ಬಂದಿದ್ದಾರೆ. ಹೇಗಿದೆ ನೋಡಿ, ದುರ್ವಾಸರು ಬಂದಿದ್ದಾರೆ. ಯತ್ಕಾರ್ಯ ಸಾಧನ ಕೃತೆ ವಿಬುಧಾರ್ಥಿತಸ್ತ್ವಂ ಪ್ರಾದುರ್ಚಕರ್ತ ನಿಜ ರೂಪಮಶೇಷಮೇವ ತತ್ಸಾಧಿತಂ ಹಿ ಭವತಾ ತದಿದಸ್ವಧಾಮ ಕ್ಷಿಪ್ರಂ ಪ್ರಿಯಾಹಿ ಹರ್ಷಂ ವಿಬುಧೇಶು ಕುರುವನ್. ನೀನು ಕೆಲಸ ಮುಗಿತಪ್ಪ ಸ್ವಾಮಿ, ನೀನು ವೇಗವಾಗಿ ಬಾ, ನಮಗೆಲ್ಲರೂ ಸಂತೋಷಪಡಿಸುವಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗಲಿ ಅಂತ ದೇವರು, ಅವಶ್ಯ ಬರ್ತೇನೆ, ಆಯ್ತು ನನ್ನ ಕೆಲಸ ಮುಗಿತಲ್ಲ, ನಿಮ್ಮ ಎಲ್ಲರ ಪ್ರಾರ್ಥನೆಗಾಗಿಯೇ ನಾನು ಭೂಲೋಕದಲ್ಲಿ ಅವತಾರ ಮಾಡಿದ್ದು, ನಿಮ್ಮ ಪ್ರಾರ್ಥನೆಯಿಂದಲೇ ಭೂಲೋಕ ಬಿಟ್ಟು ನಾನು ಮತ್ತೆ ಮೇಲೆ ಬರ್ತೇನೆ, ಭೂಲೋಕದಿಂದ ಮತ್ತೆ ಮೇಲೆ ಬರ್ತೇನೆ, ಸರಿ ಆಗಲಿ ಅಂತ ಇಷ್ಟು ಹೇಳ್ತಾ ಇದ್ದಾರೆ. ದುರ್ವಾಸನಾಂ ಇಹ ಆಗಮದ ಆಶುರಾಮಂ ಮಾಂ ಭೋಜಯ. ಬಂದು ರಾಮ ರಾಮ ನನಗೆ ಹಸಿವೆ ಆಗಿದೆ ಊಟಕ್ಕೆ ಹಾಕು, ರಾಮ ನನಗೆ ಹಸಿವೆ ಆಗಿದೆ ಊಟಕ್ಕೆ ಹಾಕು ಅಂತ ಒದರ್ತಾ ಬರ್ತಾ ಇದ್ದಾರೆ ದುರ್ವಾಸ. ರಾಮ ಹೇಳಿ ಕಳಿಸಿದ್ದಾನೆ ಲಕ್ಷ್ಮಣನಿಗೆ, ನಾವು ಏಕಾಂತದಲ್ಲಿದ್ದೇವೆ, ದುರ್ವಾಸರು ಅಂದರೆ ಯಾರೂ ಅಲ್ಲ, ರುದ್ರದೇವರೇ. ಈಗ ರುದ್ರದೇವರ ಜೊತೆ ಒಳಗೆ ಪರಮಾತ್ಮ ಮಾತನಾಡ್ತಾ ಇದ್ದಾನೆ ಏಕಾಂತದಲ್ಲಿ. ಹೇಗಿದೆ ನೋಡ್ರಿ ಎಲ್ಲ ನಾಟಕ. ಆಗ ಲಕ್ಷ್ಮಣ ನಡುವೆ ಅಂದ್ರೆ ಅನ್ಬಾರದು, ಒಂಥರ ಬಕ್ರ ಆದಂತ ಇದ. ಏನು ಬಕ್ರ? ಏನು ಪರಮಾತ್ಮ ಅವನಿಗೆ ವಂಚನೆ ಮಾಡಿದಂತೆ ಮಾಡಿದ? ವಂಚನೆ ಅನ್ಬಾರದು ಅದಕ್ಕೆ. ಭೂಲೋಕದಲ್ಲಿ ಮತ್ತು ಎಷ್ಟು ದಿವಸ ಅವತಾರ ಮಾಡಬೇಕಾಗಿತ್ತು ದೇವತೆಗಳು, ಕೆಲಸ ಮುಗಿದ ಮೇಲೆ ದೇವತೆಗಳು ಇರಬಾರದು ಅನ್ನೋ ಸೂಚನೆಗಾಗಿ ಪರಮಾತ್ಮ ಈ ಎಲ್ಲ ನಾಟಕ ಮಾಡ್ತಾ ಇದ್ದ. ಆಗ ದುರ್ವಾಸರು ಬಂದಾಗ ಒಳಗೆ ಕಳಿಸಿದ. ದುರ್ವಾಸರು ಬಂದಾಗ ಒಳಗೆ ಕಳಿಸ್ಬಿಟ್ಟ. ಆಗ ರಾಮಚಂದ್ರ ದೇವರು ಬ್ರಾಹ್ಮಣರು ಬಂದರು ಅಂತ ಸ್ವಾಗತ ಮಾಡಿದರು, ಕೂಡಿಸಿದ್ರು, ಎಲ್ಲ ಆಯಿತು. ರಾಮ ನನಗೆ ಹಸಿವೆ ಆಗಿದೆ, ನನಗೆ ನೀನು ಊಟಕ್ಕೆ ಹಾಕಬೇಕು ಅಂದಾಗ ದುರ್ವಾಸರು ಒಂದು ಮಾತು ಹೇಳ್ತಾರೆ, ಸಿದ್ಧಂ ನದೇಯಂ ಅಥ ಸಾಧ್ಯವಪೀತಿ ವಾಚಂ ಅಸ್ಯ ವಾಕ್ ಸಮಯ ಜಾತ ಉರು ಸ್ವಹಸ್ತಾತ್. ನೋಡಪ್ಪ, ನನಗೆ ಮಾಡಿಟ್ಟ ಅನ್ನ ಬೇಡ, ಇನ್ನು ಮಾಡಿ ಕೊಡುವ ಅನ್ನ ಬೇಡ. ಅಂಥ ಅನ್ನ ಕೊಡುತ್ತಿದ್ದರೆ ಕೊಡು, ನನ್ನ ಹೊಟ್ಟೆ ತುಂಬಿಸು. ನಾನು ಎಲ್ಲರಿಗೂ ಕೇಳಿದ್ದೇನೆ, ಯಾರೂ ಕೊಡ್ಲಿಕ್ಕಾಗಿಲ್ಲ, ನನ್ನ ಪ್ರತಿಜ್ಞೆ ಇದೆ, ಇಂಥ ಅನ್ನ ಕೊಡಬೇಕು ನೀನು. ಅಂದರೆ ಈಗ ಎಷ್ಟಾಗಿದೆ ಸಮಯ? 7:45 ಆಗಿದೆ, 7:43 ಆಗಿದೆ. 42ಕ್ಕೆ ಮಾಡಿದ್ದರೂ ಅದು ಮಾಡಿಟ್ಟಿದ್ದೆ ಅನ್ನೋದು. 7:42ಕ್ಕೆ ಮಾಡಿದ್ರೂ ಅದು ಮಾಡಿಟ್ಟ ಅನ್ನನೇ. 7:44ಕ್ಕೆ ಮಾಡಿದರೂ ಅದು ಮಾಡಿದ ಅನ್ನನೇ. ಮಾಡಿದ ಅನ್ನನೂ ಬೇಡಂತೆ ಅವರಿಗೆ, ಮಾಡಿಟ್ಟ ಅನ್ನನೂ ಬೇಡಂತೆ. ಇನ್ನು ಎಂಥ ಅನ್ನ ಕೊಡಬೇಕು? ಭಾರಿ ವಿಚಿತ್ರ ಆಯ್ತಿದು. ದುರ್ವಾಸರು ನೋಡ್ರಿ, ಅವರ ಸ್ವಭಾವ, ಅವರ ಪರೀಕ್ಷೆ. ಎಲ್ಲ ರಾಜರಿಗೆ ಮಾಡ್ತಾ ರಾಮನ ಹತ್ರ ಬಂದಿದ್ದಾರೆ. ಮಾಡಿಟ್ಟ ಅನ್ನ ಬೇಡ, ಮಾಡು ಕೊಡುವ ಅನ್ನ ಬೇಡ, ಮತ್ತೆ ಎಂಥ ಅನ್ನ ಬೇಕು ಅಂತಂದರೆ ಅದಕ್ಕೆ ಈ ಮಾತನ್ನು ಹೇಳುವುದರ ಒಳಗೇನೆ ಪರಮಾತ್ಮ ತನ್ನ ಕೈಯಿಂದ, ಅಮೃತಮಯವಾದ ಕೈಯಿಂದ ಅನ್ನವನ್ನು ಮಾಡಿ ಕೊಟ್ಟೇ ಬಿಟ್ಟ. ಏನು ಹೇಳುವ ಮುಂಚೆ
ನನಗೆ ಮಾಡಿದ ಅನ್ನ ಬೇಡ, ಮಾಡುವ ಅನ್ನ ಬೇಡ ಅಂತ ಮುಗಿಸುವ ಈ ವಾಕ್ಯ ಪೂರ್ಣವಾಗಿ ಮಾಡುವುದರಲ್ಲೇನೆ ಪರಮಾತ್ಮ ತನ್ನ ಅಮೃತಮಯವಾದ ಕೈಯಿನಿಂದ ಸ್ವಹಸ್ತಾತ್ ಅನ್ನಂ ಚತುರ್ಗುಣಂ ಅದಾತ್ ಅಮೃತೋಪಪಾನಂ 4 ವಿಧವಾದ ಅನ್ನವನ್ನು ಪರಮಾತ್ಮ ಕೊಟ್ಟೇ ಬಿಟ್ಟ. ಇದನ್ನು ಸ್ವಲ್ಪ ತಿಳಿಸ್ಬೇಕು ನಾನು. ಅಂದರೆ ಏನು? ಈ ವಾಕ್ಯ ಮುಗಿಯುವುದರೊಳಗೇನೆ ಪರಮಾತ್ಮ ಅನ್ನವನ್ನು ಕೊಟ್ಟ ಅಂದರೆ ಪರಮಾತ್ಮ ಅಚಿಂತ್ಯದ್ಭುತ ಶಕ್ತಿ ಸಂಪನ್ನ ಪರಮಾತ್ಮ. ಅಂದ್ರೆ ಆ ವರ್ತಮಾನ ಕಾಲದಲ್ಲೇನೆ ಪರಮಾತ್ಮ ಕೊಟ್ಟ. ಒಂದು ಕ್ಷಣ ಹಿಂದಾಗಿದ್ದರೂ ಅದು ಭೂತಕಾಲ, ಒಂದು ಕ್ಷಣ ಮುಂದಾದರೂ ಅದು ಭವಿಷ್ಯ ಕಾಲ. ಆ ಕ್ಷಣ ಅವರು ಹೇಳುವ ವಾಕ್ಯವ ಏನಿದೆಯೋ ಆ ಹೇಳುವ ವಾಕ್ಯದಲ್ಲೇನೆ ಇನ್ನು ಆ ಮಾತು ಅಂದು ಮುಗಿಸಿಲ್ಲ ದುರ್ವಾಸರು, ಆಗಲೇನೆ ಪರಮಾತ್ಮ ತನ್ನ ಕೈಯಿಂದ ಕೊಟ್ಟುಬಿಟ್ಟಿದ್ದ. 4 ವಿಧವಾದ ಅನ್ನವನ್ನು ಕೊಟ್ಟಿದ್ದಾನೆ. ಏನಂತ 4 ವಿಧವಾದ ಅನ್ನ? ಭಕ್ಷ್ಯ, ಭೋಜ್ಯ, ಲೇಹ, ಪೇಯ ಅಂತ 4 ವಿಧವಾದ ಅನ್ನವನ್ನು ಪರಮಾತ್ಮ ಕೊಟ್ಟು ಅವರಿಗೆ ಸಮಾಧಾನ ಮಾಡಿದ್ದಾನೆ. ಸಂತೋಷಪಟ್ಟಿದ್ದಾರೆ ಅವರು. ನನ್ನನ್ನು ಯಾರೂ ಒಲಿಸಿಕೊಂಡಿಲ್ಲ ಅಂಥದ್ದು, ನನಗೆ ಬೇಕಾದದ್ದನ್ನು ಕೊಟ್ಟು ನನ್ನನ್ನು ನೀನು ಒಲಿಸಿದಿ ಪರಮಾತ್ಮ, ನನಗೆ ನೀನು ಸಂತೋಷಪಡಿಸಿದಿ ಅಂತ ಹೇಳಿ ಸಮಾಧಾನ ಪಟ್ಟು ತಾವು ಅಲ್ಲಿಂದ ಹೊರಟು ಹೋಗಿದ್ದಾರೆ. ಈ ಹೇಗೆ ಪರಮಾತ್ಮ ತನ್ನ ಕೈಯಿಂದ ಅವರು ಮಾತು ಮುಗಿಯುವುದರೊಳಗೆ ಕೊಟ್ಟ ಅಂತನ್ನೋದನ್ನು ವಿಷಯವನ್ನು ಹೇಳಬೇಕು. ಲಕ್ಷ್ಮಣ, ನೀನು ಯಾರನ್ನು ಒಳಗೆ ಕಳಿಸಬೇಡ ಅಂತ ಹೇಳಿದ್ದ ದೇವರು, ಕಳಿಸಿದ್ದಕ್ಕೆ ಅವನಿಗೇನು ಪರಮಾತ್ಮ ಮಾಡಿದ, ಏನಾಯಿತು ಅದನ್ನು ಹೇಳಬೇಕು. ಇನ್ನು ಅನೇಕ ಮಾತುಗಳನ್ನು ಹೇಳಬೇಕು, ಸಮಯ ಮುಗಿದಿದೆ. ಹಾಗಾಗಿ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೇನೆ. ಇವತ್ತಿಗೆ ಎಷ್ಟು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇಕ ಜನ ಹೊಸೊಬ್ರು ಬಂದಿರಿ.